ಓಂ ನಮ ಶ್ರೀ ಯತಿರಾಜಾಯ ವಿವೇಕಾನಂದಸೂರಯೇ ಸಚ್ಚಿತ್ ಸುಖಸ್ವರೂಪಾಯ ಸ್ವಾಮಿನೇ ತಾಪಹಾರಿಣೇ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಿಮಗೆಲ್ಲರಿಗೂ ತಿಳಿದಿರುವಂತೆ ಸ್ವಾಮಿ ವಿವೇಕಾನಂದರು ಬೆಳಗಾವಿ ಭೇಟಿ ಕೊಟ್ಟು 12 ದಿನಗಳ ಕಾಲ ಇಲ್ಲಿ ತಂಗಿದ್ದರು. ಅವರು ಬೆಳಗಾವಿ ಭೇಟಿ ಕೊಟ್ಟು 129 ವರ್ಷಗಳು ಕಳೆದವು. ಇದರ ಅಂಗವಾಗಿ ಈ ದಿನಗಳಲ್ಲಿ ಈ ವರ್ಷ ಆನ್ಲೈನ್ ಮುಖಾಂತರ ಉಪನ್ಯಾಸ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಈ ಮೊದಲು 4 ದಿನಗಳ ಕಾಲ ಇಂಗ್ಲೀಷ್ನಲ್ಲಿ ಉಪನ್ಯಾಸಗಳನ್ನು ಏರ್ಪಡಿಸಲಾಗಿತ್ತು. 4 ಜನ ಪೂಜ್ಯ ಸ್ವಾಮೀಜಿಯವರು ಸ್ವಾಮಿ ವಿವೇಕಾನಂದರ ಒಂದೊಂದು ಯೋಗದ ಕುರಿತಾಗಿ ಮಾತನಾಡಿದರು. ಒಬ್ಬರು ಕರ್ಮಯೋಗ, ಮತ್ತೊಬ್ಬರು ರಾಜಯೋಗ, ಹಾಗೆಯೇ ಇನ್ನೊಬ್ಬರು ಜ್ಞಾನಯೋಗ ಮತ್ತು ನಿನ್ನೆ ಪೂಜ್ಯ ಸ್ವಾಮೀಜಿಯವರು ಭಕ್ತಿ ಯೋಗದ ಕುರಿತಾಗಿ ಮಾತನಾಡಿದರು. ಇಂದಿನಿಂದ 3 ದಿನಗಳ ಕಾಲ ಕನ್ನಡ ಭಾಷೆಯಲ್ಲಿ ಉಪನ್ಯಾಸ. ಇವತ್ತು ನಮ್ಮೊಂದಿಗೆ ಪೂಜ್ಯ ಸ್ವಾಮಿ ಜ್ಞಾನ ಯೋಗಾನಂದಜಿ ಮಹಾರಾಜರವರು ಇದ್ದಾರೆ. ಅವರು ಇಂದು ಸ್ವಾಮಿ ವಿವೇಕಾನಂದರ ಯೋಗ ಸಮನ್ವಯ ಎಂಬ ವಿಷಯದ ಕುರಿತಾಗಿ ಮಾತನಾಡಲಿದ್ದಾರೆ. ಅವರಿಗೆ ವೈಯಕ್ತಿಕವಾಗಿ ಹಾಗೂ ಬೆಳಗಾವಿ ಆಶ್ರಮದ ಪರವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪ್ರಣಾಮಗಳ ಮೂಲಕ ಕೇಳಿಕೊಳ್ಳುತ್ತೇನೆ. ಅವರು ಉಪನ್ಯಾಸ ಪ್ರಾರಂಭಿಸುವ ಮೊದಲು ಅವರ ಪೂಜ್ಯರ ಒಂದು ಕಿರು ಪರಿಚಯ. ಪೂಜ್ಯ ಸ್ವಾಮಿ ಜ್ಞಾನ ಯೋಗಾನಂದಜಿಯವರು ನಮ್ಮ ರಾಮಕೃಷ್ಣ ಮಹಾಸಂಘದ ಸನ್ಯಾಸಿಗಳು. ನಮ್ಮ ಮಹಾಸಂಘದ 13ನೇ ಅಧ್ಯಕ್ಷರಾದ ಪರಮ ಪೂಜ್ಯ ಸ್ವಾಮಿ ರಂಗನಾಥಾನಂದಜಿ ಮಹಾರಾಜರಿಂದ ಮಂತ್ರ ದೀಕ್ಷೆಯನ್ನು ಪಡೆದುಕೊಂಡರು. 1999ರಲ್ಲಿ ಸ್ವಾಮೀಜಿಯವರು ನಮ್ಮ ಮೈಸೂರಿನ ಶ್ರೀರಾಮಕೃಷ್ಣ ಆಶ್ರಮದಲ್ಲಿ ಬ್ರಹ್ಮಚಾರಿಗೆ ಸೇರಿಕೊಂಡರು. ಅನಂತರ 2 ವರ್ಷಗಳ ಕಾಲ ಬೇರೂರು ಮಠದಲ್ಲಿ ತರಬೇತಿಯನ್ನು ಪಡೆದುಕೊಂಡು ಮೈಸೂರಿಗೆ ಬಂದರು. 2009ರಲ್ಲಿ ಸನ್ಯಾಸ ದೀಕ್ಷೆಯನ್ನು ಪರಮ ಪೂಜ್ಯ ಸ್ವಾಮಿ ಆತ್ಮಸ್ನಾನಂದಜಿ ಮಹಾರಾಜರಿಂದ ಪಡೆದುಕೊಂಡರು. ಪೂಜ್ಯರು ಮೈಸೂರಿನ ಶ್ರೀರಾಮಕೃಷ್ಣ ಆಶ್ರಮದ ಪುಸ್ತಕ ಪ್ರಕಟಣಾ ವಿಭಾಗದಲ್ಲಿ ಅಂದರೆ ಪಬ್ಲಿಕೇಶನ್ ವಿಭಾಗದಲ್ಲಿ ಸುಮಾರು 7 ವರ್ಷಗಳ ಕಾಲ ಸೇವೆ ಸಲ್ಲಿಸಿದರು. ಇದೇ ಸಮಯದಲ್ಲಿ ಅವರು ಅನೇಕ ಪುಸ್ತಕಗಳಿಗೆ ಪ್ರೂಫ್ ರೀಡಿಂಗ್ ಮಾಡಿ ಹಾಗೂ ಭಾಷಾಂತರ ಮಾಡಿ ಅನೇಕ ಪುಸ್ತಕಗಳನ್ನು ಹೊರತಂದರು. ಅನಂತರ ಪೂಜ್ಯರನ್ನು ನಮ್ಮ ಮಂಗಳೂರಿನ ಶ್ರೀರಾಮಕೃಷ್ಣ ಆಶ್ರಮದಲ್ಲಿ ಸುಮಾರು 2 ವರ್ಷಗಳ ಕಾಲ ಇದ್ದು ಅಲ್ಲಿ ವಸತಿ ಗೃಹದ ಮೇಲ್ವಿಚಾರಕರಾಗಿ ಕಾರ್ಯನಿರ್ವಹಿಸಿದರು. ಅನಂತರ ನಮ್ಮ ರಾಮಕೃಷ್ಣ ಮಹಾಸಂಘದ ಏಕೈಕ ಕನ್ನಡ ಮಾಸಪತ್ರಿಕೆಯಾದ ವಿವೇಕಪ್ರಭ ಅದರ ಸಂಪಾದಕರಾಗಿ ಜವಾಬ್ದಾರಿಯನ್ನು ತೆಗೆದುಕೊಳ್ಳಲು ಮತ್ತೆ ಮೈಸೂರಿಗೆ ಬಂದರು. ಈಗ ಸುಮಾರು 7 ವರ್ಷಗಳಿಂದ ಅವರು ಸಂಪಾದಕರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರ ಮಾರ್ಗದರ್ಶನದಲ್ಲಿ ಅನೇಕ ಯುವಕರು ತಮ್ಮ ಜೀವನದಲ್ಲಿ ದಿವ್ಯೇತರ ಜೀವನ ಮತ್ತು ಸಂದೇಶಗಳಿಂದ ಜೀವನವನ್ನು ರೂಪಿಸಿಕೊಳ್ಳುವಂತೆ ಪ್ರೋತ್ಸಾಹಿಸಿದ್ದಾರೆ. ಪೂಜ್ಯರು ರಾಮಕೃಷ್ಣ, ವಿವೇಕಾನಂದ ಮತ್ತು ವೇದಾಂತ ಸಾಹಿತ್ಯವನ್ನು ಆಳವಾಗಿ ಅಧ್ಯಯನ ಮಾಡಿರುತ್ತಾರೆ. ಸತತವಾಗಿ ಭಕ್ತರಿಗೆ ಬೇರೆ ಬೇರೆ ವಿಷಯಗಳ ಕುರಿತ ಅನೇಕ ತರಗತಿಗಳನ್ನು ನಡೆಸಿಕೊಂಡು ಬರುತ್ತಿದ್ದಾರೆ. ಮೈಸೂರಿನಲ್ಲಿ ಪ್ರತಿ ಗುರುವಾರ ಭಕ್ತರಿಗಾಗಿ ದುರ್ಗಾ ಸಪ್ತಶಿಯನ್ನು ಭಾಷೆಯ ಮೂಲಕ ಉಪನ್ಯಾಸವನ್ನು ನಡೆಸುತ್ತಾ ಬಂದಿರುತ್ತಾರೆ. ಪೂಜ್ಯರು ಉತ್ತಮ ವಾಗ್ಮಿಗಳು. ಇಂದು ಅವರು ನಮ್ಮೊಂದಿಗೆ ಇದ್ದಾರೆ. ಅವರ ಇಂದಿನ ವಿಷಯ ಸ್ವಾಮಿ ವಿವೇಕಾನಂದರ ಯೋಗ ಸಮನ್ವಯ. ಈ ವಿಷಯದ ಕುರಿತಾಗಿ ಪೂಜ್ಯರು ಎಲ್ಲರನ್ನೂ ಉದ್ದೇಶಿಸಿ ಮಾತನಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಸ್ವಾಮಿ ವಿವೇಕಾನಂದರ ಯೋಗ ಸಮನ್ವಯ. ಇತ್ತೀಚೆಗೆ ಯೋಗ ಎನ್ನುವಂಥ ಕಲ್ಪನೆ ಪ್ರಪಂಚದಾದ್ಯಂತ ಅತ್ಯಂತ ಪ್ರಚಲಿತವಾಗ್ತಾ ಇದೆ. ಯಾಕಂದರೆ ಅನೇಕ ಮಾಧ್ಯಮಗಳ ಮೂಲಕವೂ ಜಾಗತಿಕವಾಗಿ ಪ್ರಪಂಚ ಪರಸ್ಪರ ಕೊಡುಕೊಳ್ಳುವಿಕೆಯಲ್ಲಿ ಹೆಚ್ಚು ನಿರತರಾಗಿರುವುದರಿಂದಲೂ ಅನೇಕ ಮಂದಿ ಯೋಗಾಭ್ಯಾಸ ಮಾಡಿದಂಥ ಅನೇಕ ಗುರುಗಳು, ಯೋಗ ಗುರುಗಳು ಮತ್ತು ಯೋಗಾಚಾರ್ಯರುಗಳು ಸಾಕಷ್ಟು ಪ್ರಚಾರ ಮಾಡಿರುವ ಕಾರಣದಿಂದಲೂ ಯೋಗ ಎನ್ನುವ ಪದವನ್ನು ಕೇಳದಂಥ ವ್ಯಕ್ತಿಗಳೇ ಇಲ್ಲ ಪ್ರಪಂಚದಲ್ಲಿ. ಆದರೆ ಬಹುಪಾಲು ಮಂದಿ ತಿಳಿದುಕೊಂಡಿರುವ ಯೋಗ ಎಂದರೆ ಅದೇನು? ಒಂದಿಷ್ಟು ಯೋಗಾಸನಗಳನ್ನು ಮಾಡುವುದು, ಸೂರ್ಯ ನಮಸ್ಕಾರ, ಭುಜಂಗಾಸನ ಇತ್ಯಾದಿ ಆಸನಗಳನ್ನು ಮಾಡುವುದು, ಹೆಚ್ಚೆಂದರೆ ಸ್ವಲ್ಪ ಪ್ರಾಣಾಯಾಮ, ಒಂದಿಷ್ಟು ಧ್ಯಾನ, ಇದಿಷ್ಟನ್ನು ಅಭ್ಯಾಸ ಮಾಡುವುದು. ಇದಕ್ಕಿಂತ ಹೆಚ್ಚಿನವರಿಗೆ ಗೊತ್ತಿಲ್ಲ. ಆದರೆ ಯೋಗ ಅಂದರೆ ಬಹಳ ವಿಶಾಲವಾದಂಥ ಒಂದು ಜಗತ್ತು.
ನಿಜವಾಗಿ ಯೋಗ ಅಂದರೆ ಅದೊಂದು ಮಾರ್ಗ, ಯೋಗ ಮಾರ್ಗ ಅಂತ ಕರೀತೇವೆ. ಆದರೆ ನೀವು ಆ ಯೋಗ ಮಾರ್ಗವನ್ನು ಅಳವಡಿಸಿಕೊಂಡು ನಿಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡು ಅದನ್ನು ಅಭ್ಯಾಸ ಮಾಡುವುದಕ್ಕೆ ಆರಂಭಿಸಿದ ನಂತರ ನಿಮಗೆ ಅರ್ಥವಾಗ್ತದೆ ಇದು ಅತ್ಯಂತ ವಿಶಾಲವಾದ ಜಗತ್ತು. ಈ ಪ್ರಪಂಚವನ್ನು ಪ್ರವೇಶಿಸಿದ ನಂತರ ನಿಮಗೆ ಕಲಿಯುವುದಕ್ಕೆ, ನೋಡುವುದಕ್ಕೆ ಮತ್ತು ಅನುಭವಿಸುವುದಕ್ಕೆ ಅನೇಕ ಸಂಗತಿಗಳಿವೆ ಅಂತ ಅರ್ಥವಾಗ್ತದೆ. ಹಾಗೆ ನೋಡಿದಾಗ ವ್ಯಾಯಾಮ ಅಥವಾ ಸೂರ್ಯ ನಮಸ್ಕಾರವೇ ಮೊದಲಾದ ಆಸನಗಳನ್ನು ಒಳಗೊಂಡಿರುವಂಥ ಯೋಗ ಎನ್ನುವ ಒಂದು ಮಾತು ಕೇವಲ 100ಕ್ಕೆ 1% ಅಷ್ಟು ಮಾತ್ರ ಜನರಿಗೆ ಗೊತ್ತಿರುವ ಹಾಗೆ ಈ ದೈಹಿಕವಾದ ಯೋಗವಾಗಿದೆ. ಇನ್ನು 99% ವಿಷಯಗಳನ್ನು ಜನ ಅರಿತೇ ಇಲ್ಲ. ನಿಜವಾದ ಅರ್ಥದಲ್ಲಿ ಯೋಗ ಅಂದರೆ ಏನು, ಅದನ್ನು ನಾವು ಸಾಂಪ್ರದಾಯಿಕವಾಗಿ ಯಾವ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಬಂದಿದ್ದೇವೆ. ಈ ಶಾಸ್ತ್ರ ಅಥವಾ ಯೋಗ ಶಾಸ್ತ್ರ, ಯೋಗ ಮಾರ್ಗ ಅಂತ ನಾವು ಕರೆಯುವಂಥ ಈ ಪರಂಪರೆ ಭಾರತೀಯ ಧರ್ಮ, ಸಂಸ್ಕೃತಿ ಮತ್ತು ಆಧ್ಯಾತ್ಮಿಕ ವಿಚಾರಗಳಲ್ಲಿ ಹೇಗೆ ಹಾಸುಹೊಕ್ಕಾಗಿದೆ, ಇದನ್ನು ಸ್ವಾಮಿ ವಿವೇಕಾನಂದರು ಯಾವ ರೀತಿಯಲ್ಲಿ ಪ್ರಪಂಚದ ಜನತೆಯ ಮುಂದೆ ಪ್ರಸ್ತುತಪಡಿಸಿದರು, ಈ ಎಲ್ಲ ವಿಷಯಗಳನ್ನು ನಾವು ಇವತ್ತು ಸ್ವಲ್ಪ ಮಟ್ಟಿಗೆ ಅವಲೋಕಿಸೋಣ. ಇದರ ಮೂಲಕ ಯೋಗ ಎನ್ನುವಂಥ ಈ ಒಂದು ವಿಚಾರದ ಒಂದು ಸ್ಪಷ್ಟವಾದ ಒಂದು ಚಿತ್ರ ನಾವು ಕಂಡುಕೊಳ್ಳುವುದಕ್ಕೆ ಪ್ರಯತ್ನಿಸ್ಬೋದು. ವಿಶೇಷವಾಗಿ ಯುವಜನತೆ ಈ ಯೋಗ ಎನ್ನುವಂಥ ಪದದ ಅರ್ಥ, ಅದರ ವ್ಯಾಪ್ತಿ, ಸ್ವಾಮಿ ವಿವೇಕಾನಂದರು ಕಲ್ಪಿಸಿಕೊಟ್ಟಂಥ ಯೋಗ ಸಮನ್ವಯದ ಮಹತ್ವ, ಇವುಗಳನ್ನು ಅರಿತು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಅಗತ್ಯ ಇದೆ. ಯಾಕಂದರೆ ಯುವಜನತೆಯಲ್ಲಿ ಎಲ್ಲ ಬಗೆಯ ಶಕ್ತಿ ಸಾಮರ್ಥ್ಯಗಳು ಕೂಡ ಅತ್ಯಂತ ಉಚ್ಛ್ರಾಯ ಸ್ಥಿತಿಯಲ್ಲಿರ್ತವೆ. ಇನ್ನೂ ಕೂಡ ಬುದ್ಧಿ ಬೆಳೆಯದ ಚಿಕ್ಕ ಮಕ್ಕಳಿಗೆ ಅಥವಾ ಮಾಗಿ ಹಣ್ಣಾಗಿ ಇಂದ್ರಿಯ, ದೇಹ ಮತ್ತು ಎಲ್ಲ ಸಾಮರ್ಥ್ಯಗಳು ಸೊರಗು ಹೋಗಿರುವ ವೃದ್ಧರಿಗೆ ಯೋಗಾಭ್ಯಾಸವನ್ನು ಸಂಪೂರ್ಣ ಪ್ರಮಾಣದಲ್ಲಿ ಮಾಡುವುದು ಕಷ್ಟ ಇದೆ. ಆದ ಕಾರಣ ಯುವಕರು ಇದನ್ನು ಹೆಚ್ಚು ರೂಢಿಸಿಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ಮೊದಲನೇದಾಗಿ ನಾವು ಗಮನಿಸಬೇಕಾದ ಅಂಶ ಅಂತಂದರೆ ಯೋಗ ಅಂದರೆ ಏನು, ಯೋಗ ಎನ್ನುವ ಒಂದು ಪದಕ್ಕಿರುವ ಅರ್ಥ ಏನು, ನಿಜವಾದ ಅರ್ಥದಲ್ಲಿ ಯೋಗ ಅಂದರೆ ಯಾವುದು, ಇದನ್ನು ತಿಳಿದುಕೊಳ್ಬೇಕು. ಯೋಗ ಎನ್ನುವಂಥ ಒಂದು ಪದಕ್ಕೆ ಏನು ಅರ್ಥ ಇದೆ ಅಂದರೆ ಜೋಡಿಸುವುದು, ಒಂದುಗೂಡಿಸುವುದು ಅಂತ ಅರ್ಥ ಇದೆ. ಯುಜ್ ಅನ್ನುವಂಥ ಒಂದು ಧಾತು, ಸಂಸ್ಕೃತ ಭಾಷೆಯಲ್ಲಿ ಎಲ್ಲ ಪದಗಳು ಕೂಡ ಒಂದು ಧಾತು ಅಂದರೆ ಮೂಲ ರೂಪ, ಅದರಿಂದ ಹೊರಡುತ್ತದೆ. ಯುಜ್ ಅಂತಂದರೆ ಜೋಡಿಸುವುದು ಅಂತ ಅರ್ಥ. ಯುಗಳ, ಯುಗ್ಮ ಅಂತೆಲ್ಲ ನಾವು ಪದಗಳನ್ನು ಕೇಳ್ತೇವೆ. ಇದೆಲ್ಲಕ್ಕೂ ಮೂಲ ಅದೇ, ಜೋಡಿಸುವುದು, ಒಂದುಗೂಡಿಸುವುದು ಅಂತ ಅರ್ಥ. ಎರಡು ಇದ್ದದ್ದು ಒಂದಾಗುವುದು, ಅದೇ ಈ ಯುಜ್ ಎನ್ನುವಂಥ ಧಾತುವಿನ ಅರ್ಥ. ಇಲ್ಲಿ ಎರಡು ಅಂತಂದರೆ ವಿಶೇಷವಾದ ಅರ್ಥವಿದೆ. ಮನಸ್ಸನ್ನು ಭಗವಂತನಲ್ಲಿ ಒಂದುಗೂಡಿಸುವುದು, ಮನಸ್ಸು ಒಂದಾಯಿತು, ಭಗವಂತ ಇನ್ನೊಂದು. ಜೀವಾತ್ಮ ಪರಮಾತ್ಮನಲ್ಲಿ ಒಂದಾಗುವುದು, ಅಥವಾ ನಮ್ಮ ಮನಸ್ಸನ್ನು ಇನ್ನೊಂದು ವಸ್ತುವಿನಲ್ಲಿ ತದೇಕ ಒಂದೇ ಚಿತ್ತದಲ್ಲಿ ಇರುವ ಹಾಗೆ, ಏಕಾಗ್ರವಾಗಿ ಇರುವ ಹಾಗೆ ಒಂದುಗೂಡಿಸುವುದು, ಮನಸ್ಸನ್ನು ಇನ್ನೊಂದು ವಸ್ತುವಿನಲ್ಲಿ ಒಂದುಗೂಡಿಸುವುದು. ಇಲ್ಲಿ ಎಲ್ಲ ಸಮಾನವಾದ ಅರ್ಥವೇನು ಅಂತ ಅಂದರೆ ಎರಡು ವಸ್ತುಗಳು ಒಂದಾಗುವುದು. ಇನ್ನು ಜ್ಯೋತಿಷಾಸ್ತ್ರದಲ್ಲಿ ಅಥವಾ ನಮ್ಮ ಸಾಂಪ್ರದಾಯಿಕ ನಂಬಿಕೆಗಳಲ್ಲಿ ಯೋಗ ಇಲ್ಲ, ಅವನಿಗೆ ಯೋಗ ಇಲ್ಲ, ಇವನಿಗೆ ಯೋಗ ಬಂತು, ಯೋಗ ಒದಗಿ ಬರಬೇಕು ಇತ್ಯಾದಿ ಮಾತುಗಳನ್ನೆಲ್ಲ ಕೇಳ್ತೇವೆ. ಅಲ್ಲಿ ಗ್ರಹಗಳು ಒಂದಾಗುವುದು, ಒಬ್ಬ ವ್ಯಕ್ತಿಯ ವಿಧಿ, ಅವನ ಗ್ರಹಗತಿ ಅದು ಕೂಡಿ ಬರುವುದು, ಈ ಅರ್ಥದಲ್ಲೆಲ್ಲ ಬಳಕೆ ಇದೆ. ಇಲ್ಲಿ ಈ ಅರ್ಥ ಪ್ರಸ್ತುತ ಇಲ್ಲ. ಆದರೆ ನಮ್ಮ ಮನಸ್ಸಿಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಸಂಬಂಧಪಟ್ಟ ಹಾಗೆ, ನಮ್ಮ ಮನಸ್ಸನ್ನು ಮತ್ತು ನಮ್ಮ ಈ ಎಲ್ಲ ಸಾಧನೆಯ ಅಂತಿಮ ಗುರಿಯಾದ ಸಮಾಧಿಯನ್ನು ನಾವು ಹೊಂದುವುದು ಹೇಗೆ, ಇದನ್ನು ಯೋಗಶಾಸ್ತ್ರದಲ್ಲಿ ಹೇಳಲಾಗ್ತದೆ. ಪಾತಂಜಲ ಯೋಗದರ್ಶನ ಎನ್ನುವಂಥ ಒಂದು ಪ್ರಸಿದ್ಧವಾದ ಯೋಗಶಾಸ್ತ್ರದ ಗ್ರಂಥದ ಭಾಷ್ಯ ಒಂದಿದೆ.
ಅದಕ್ಕೆ ವ್ಯಾಸ ಭಾಷ್ಯ ಅಂತ ವ್ಯಾಸ ಮಹರ್ಷಿಗಳು ಬರೆದಂಥ ಭಾಷ್ಯ. ಅದರಲ್ಲಿ ಯೋಗ ಸಮಾಧಿ ಅಂತ ಹೇಳಲಾಗಿದೆ. ಅಂದರೆ ಯೋಗ ಅಂತಂದರೆ ಸಮಾಧಿ. ಸಮಾಧಿ ಅಂದ್ರೇನು? ಮನಸ್ಸು ಆತ್ಮನಲ್ಲಿ ಸಂಪೂರ್ಣವಾಗಿ ವಿಲೀನವಾಗುವುದು, ಒಂದಾಗುವುದು. ಇದಕ್ಕೆ ಸಮಾಧಿ ಅಂತ ಕರೆಯಲಾಗಿದೆ. ಇಲ್ಲಿ ಕೂಡ ಅರ್ಥ ಅದೇ, ಎರಡೂ ಇದ್ದದ್ದು ಒಂದಾಗುವುದು. ನಮ್ಮ ಮನಸ್ಸು ಮತ್ತು ಪರಮಾತ್ಮ ಬೇರೆ ಇದ್ದದ್ದು ಹೋಗಿ ನಮ್ಮ ಮನಸ್ಸೇ ಪರಮಾತ್ಮನಲ್ಲಿ ಒಂದಾಗುವಂಥದ್ದು. ಈ ಅರ್ಥದಲ್ಲಿ ನಾವು ಸಾಕ್ಷಾತ್ಕಾರಕ್ಕೋಸ್ಕರ ಪ್ರಯತ್ನಿಸ್ತಾ ಇರ್ತೇವೆ. ಆಧ್ಯಾತ್ಮಿಕವಾಗಿ ಅಥವಾ ಧಾರ್ಮಿಕವಾಗಿ ಅತ್ಯಂತ ಶ್ರದ್ಧಾಭಕ್ತಿಗಳನ್ನು ಹೊಂದಿರುವಂಥ ಸಾಧಕ ತನ್ನ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೆ ಇಟ್ಟು ಒಂದು ಪ್ರದೇಶದಲ್ಲಿ ಬಂದು ಕುಳಿತುಕೊಂಡು ಏಕಾಂತವಾಗಿ ಭಗವಂತನ ಸಾಧನೆ ಮಾಡ್ತಾ ಏಕಾಗ್ರ ಚಿತ್ತದಲ್ಲಿ, ಯಾವ ರೀತಿಯಲ್ಲಿ ಗೀತೆಯಲ್ಲಿ ಹೇಳಲಾಗಿದೆಯೋ, ಸಮಂ ಕಾಯ ಶಿರೋಗ್ರೀವಂ, ದೇಹದ ಹೃದಯ ಸ್ಥಾನ, ಕಂಠಸ್ಥಾನ ಮತ್ತು ತಲೆ, ಈ ಮೂರನ್ನು ಲಂಬವಾಗಿ ಅಥವಾ ಒಂದು ನೇರವಾದ ಸಮಂ ಅಂತ ಹೇಳ್ತಾರೆ. ಸಮಂ ಕಾಯ ಶಿರೋಗ್ರೀವಂ, ಒಂದು ಸರಳ ರೇಖೆಯಲ್ಲಿರುವ ಹಾಗೆ ಅದನ್ನು ಇಟ್ಟುಕೊಂಡು ಕುಳಿತುಕೊಂಡು ಸಾಧನೆ ಮಾಡುವಂಥದ್ದೇ ಯೋಗ ಸಾಧನೆಗೆ ಉಪಯುಕ್ತವಾದಂಥ ಒಂದು ಭಂಗಿ. ಆ ರೀತಿಯಲ್ಲಿ ಸಾಧನೆ ಮಾಡುವಂಥ ಅನೇಕ ಮಂದಿ ನಮ್ಮ ದೇಶದಲ್ಲಿ ಇದ್ದಾರೆ. ಆದರೆ ಪ್ರತಿಯೊಬ್ಬರೂ ಕೂಡ ಇದನ್ನು ಅರಿತುಕೊಂಡು ಇದಕ್ಕೋಸ್ಕರ ಪ್ರಯತ್ನಿಸಿ ಸಾಕ್ಷಾತ್ಕಾರಕ್ಕೋಸ್ಕರ ಧ್ಯಾನ ಮತ್ತು ಯೋಗ ಇವನ್ನು ಅವಲಂಬಿಸಿ ತಮ್ಮ ಜೀವನವನ್ನು ರೂಪಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಅತ್ಯಂತ ಇದೆ. ಯೋಗ ಎನ್ನುವುದು ಅತ್ಯಂತ ಪ್ರಾಚೀನವಾದದ್ದು. ಅದು ಎಲ್ಲಿ ಆರಂಭವಾಯಿತು ಇತ್ಯಾದಿ ನಮಗೆ ಸ್ಪಷ್ಟವಾಗಿ ಚಾರಿತ್ರಿಕವಾಗಿ ತಿಳಿದು ಬಂದಿಲ್ಲ. ಆದರೆ ಉಪನಿಷತ್ತುಗಳಲ್ಲೇ ಯೋಗಗಳ ಪ್ರಸ್ತಾವನೆ ಇದೆ. ಇನ್ನೂ ಪೂರ್ಣ ರೂಪದಲ್ಲಿ ಯೋಗಶಾಸ್ತ್ರವಾಗಿರಲಿ, ಯೋಗ ಮಾರ್ಗವಾಗಲಿ ಉಪನಿಷತ್ತುಗಳಷ್ಟು ಪ್ರಾಚೀನ ಕಾಲದಲ್ಲಿ ರೂಪಿತವಾಗಿದೆಯೋ ಇಲ್ಲವೋ ಗೊತ್ತಿಲ್ಲ. ಆದರೆ ಅಲ್ಲಿ ಯೋಗಕ್ಕೆ ಸಂಬಂಧಪಟ್ಟ, ಮನಸ್ಸಿನ ಏಕಾಗ್ರತೆಗೆ ಸಂಬಂಧಪಟ್ಟ, ಮನಸ್ಸನ್ನು ಒಂದು ವಸ್ತುವಿನಲ್ಲೇ ಇಡುವ, ಮುಖ್ಯವಾಗಿ ಭಗವಂತನಲ್ಲೇ ಇಡುವ ವಿಧಾನ ಹೇಗೆ, ಈ ವಿಷಯವನ್ನು ಕುರಿತ ಹಾಗೆ ಸಾಕಷ್ಟು ವಿವರಗಳು ಕಂಡು ಬರ್ತವೆ. ಆದ ಕಾರಣ ಈ ಯೋಗವನ್ನು ಅಭ್ಯಾಸ ಮಾಡಿದಂಥವರು, ಮಾಡ್ತಾ ಇದ್ದಂಥವರು ಆ ಕಾಲದಲ್ಲಿ ಇದ್ದಿರಬೇಕು ಅಂತ ನಮಗೆ ಊಹಿಸಬಹುದು. ಮುಂದೆ ಸಾಂಖ್ಯ ಎನ್ನುವಂಥ ಒಂದು ತತ್ವಶಾಸ್ತ್ರ ಸಾಕಷ್ಟು ಪ್ರಸಿದ್ಧವಾಗಿ ಬೆಳೆದು ಬಂತು. ಬಹುಶಃ ಭಗವದ್ಗೀತೆಗಿಂತಲೂ ಹಿಂದಿನ ಕಾಲದಲ್ಲೇ ಈ ಸಾಂಖ್ಯ ದರ್ಶನ ಹೆಚ್ಚು ಪ್ರಚಲಿತವಾಗಿತ್ತು. ಅದರ ಜೊತೆಗೇ ಸಾಂಖ್ಯದ ಒಂದು ಪ್ರಾಯೋಗಿಕ ಮಾರ್ಗವಾದಂಥ ಯೋಗಶಾಸ್ತ್ರ ಕೂಡ ಬೆಳೆದು ಬಂತು. ಸಾಂಖ್ಯದಲ್ಲಿ ಪ್ರಧಾನವಾಗಿ ತತ್ವ ವಿಚಾರವಿದ್ದರೆ, ಯೋಗಶಾಸ್ತ್ರದಲ್ಲಿ ಪ್ರಧಾನವಾಗಿ ಪ್ರಾಯೋಗಿಕವಾದ ಕೆಲವೊಂದೊಂದು ವಿಧಿವಿಧಾನಗಳಲ್ಲಿ ಸಾಧನೆ ಮಾಡುವ ವಿಧಿಯನ್ನು ಹೇಳಲಾಗ್ತದೆ. ಹೀಗೆ ಸಾಂಖ್ಯ ಮತ್ತು ಯೋಗ ಎರಡೂ ಜೊತೆಯಾಗಿ ಬೆಳೆದು ಬಂದು ಒಂದು ಸಂಪ್ರದಾಯವನ್ನು, ಪರಂಪರೆಯನ್ನು ಹುಟ್ಟುಹಾಕಿತು. ಇದನ್ನು ನಾವು ಯೋಗಶಾಸ್ತ್ರದ ಈ ಬೆಳವಣಿಗೆಯ ಒಂದು ಪ್ರಧಾನ ಘಟ್ಟವಾಗಿ ಗುರುತಿಸಬಹುದು. ಬಳಿಕ ಭಗವದ್ಗೀತೆ ಅತ್ಯಂತ ಪ್ರಸಿದ್ಧವಾದ, ಅನೇಕ ಯೋಗಗಳನ್ನು ಸಮನ್ವಯ ಮಾಡಿದಂಥ ಮೊದಲ ಗ್ರಂಥ ಎನ್ನುವುದಾಗಿ ನಾವು ತಿಳಿಯಬೇಕಾಗ್ತದೆ. ಈಗಾಗಲೇ ಯೋಗಶಾಸ್ತ್ರ ಬೆಳೆದು ಬಂದಿದ್ದರೂ ಕೂಡ ಅದು ಎಲ್ಲ ಯೋಗಗಳನ್ನು ಒಳಗೊಂಡಿದೆ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಪ್ರಧಾನವಾಗಿ ಜ್ಞಾನ ಮಾರ್ಗ, ವಿಶ್ಲೇಷಣೆಯ ಮಾರ್ಗ ಮತ್ತು ಮನಸ್ಸಿನ ಏಕಾಗ್ರತೆ, ಇವಿಷ್ಟನ್ನು ಯೋಗಶಾಸ್ತ್ರ ಹೇಳ್ತಾ ಇತ್ತು. ಆದರೆ ಭಗವದ್ಗೀತೆಯಲ್ಲಿ ಇನ್ನು 10 ಬಗೆಯ ಯೋಗಗಳನ್ನೆಲ್ಲ ಹೇಳಲಾಗಿದೆ. ಆ ಯೋಗಗಳ ಸಮನ್ವಯವನ್ನು ಕೂಡ ಅಲ್ಲಿ ಮಾಡುವುದಕ್ಕೆ ಪ್ರಯತ್ನವನ್ನು ಮಾಡಲಾಗಿದೆ. ಆದ ಕಾರಣ ಗೀತೆ ಪ್ರಥಮ ಬಾರಿಗೆ ಯೋಗ ಸಮನ್ವಯವನ್ನು ಮಾಡಿದಂಥ ಗ್ರಂಥ ಅಂತ ನಾವು ತಿಳಿದುಕೊಳ್ಬೇಕಾಗ್ತದೆ. ಅಲ್ಲಿ ಎಷ್ಟೊಂದು ಯೋಗಗಳು ಬರ್ತವೆ ಅಂದರೆ ಪ್ರತಿಯೊಂದೊಂದು ಅಧ್ಯಾಯವನ್ನು ಕೂಡ ಯೋಗ ಅಂತಲೇ ಕರೀತಾರೆ. ಆದರೆ ಯೋಗ ಶಾಸ್ತ್ರ ಅಥವಾ ಯೋಗ ಮಾರ್ಗ ಅಂತ ನಾವು ಕರೆಯುವಾಗ ಎಲ್ಲ ಅಧ್ಯಾಯಗಳನ್ನು ಕೂಡ ಯೋಗ ಅಂತ ಕರಿಬೇಕಾದ್ದಿಲ್ಲ. ಅಲ್ಲಿ ಪ್ರಧಾನವಾಗಿ ಭಕ್ತಿ ಯೋಗ, ಕರ್ಮಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ವಿಭೂತಿ ಯೋಗ, ಸನ್ಯಾಸ ಯೋಗ ಇತ್ಯಾದಿ ಅನೇಕ ಯೋಗಗಳನ್ನು ನಾವು ಕಾಣ್ತೇವೆ. ಈ ಎಲ್ಲ ಬಗೆಯ ಯೋಗಗಳನ್ನು ಕೂಡ
ಸ್ವಾಮಿ ವಿವೇಕಾನಂದರು ಸಮೀಕರಿಸಿ, ಅಂದರೆ ಪ್ರಧಾನವಾಗಿ 4 ಯೋಗಗಳು ಅಂತ ಗುರುತಿಸಿ ಅವುಗಳ ಸಮನ್ವಯ ಮಾಡ್ತಾರೆ. ಗೀತೆಯಲ್ಲಿ ಹೇಳಿರುವ ಎಲ್ಲವನ್ನೂ ಕೂಡ ನಾವು ಯೋಗ ಅಂತ ಕರೆದು ಅದನ್ನು ಅಭ್ಯಾಸ ಮಾಡಬೇಕಾದ ಅಗತ್ಯ ಇಲ್ಲ. ಯಾಕಂದರೆ ಒಂದು ಯೋಗ ಇನ್ನೊಂದರಲ್ಲಿ ಸಮನ್ವಯಗೊಳ್ಳುವ ಸಾಧ್ಯತೆ ಇದೆ, ಒಂದನ್ನೇ ಇನ್ನೊಂದು ಕಡೆ ಹೇಳಿರುವ ಸಾಧ್ಯತೆಯೂ ಇದೆ. ಹಾಗಾಗಿ ಪ್ರಧಾನವಾಗಿ ಕರ್ಮಯೋಗ, ರಾಜಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗ, ಈ 4 ಯೋಗಗಳು ಅಂತ ಗುರುತಿಸಿ ಅವುಗಳ ವಿಸ್ತಾರವಾದ ವಿವರಣೆಯನ್ನು ನೀಡಿ ಈ ಯೋಗ ಮಾರ್ಗ ಅಂದರೆ ಹೇಗೆ, ನಮ್ಮ ಶಾಸ್ತ್ರಗಳ ದೃಷ್ಟಿಯಿಂದಲೂ ಪರಂಪರೆಯ ದೃಷ್ಟಿಯಿಂದಲೂ ಸಾಧಕರ ಒಂದು ಪರಂಪರೆ ಇದೆ, ಆ ದೃಷ್ಟಿಯಿಂದಲೂ ಇವನ್ನೆಲ್ಲ ಸಾಕಷ್ಟು ಉದಾಹರಣೆಗಳೊಂದಿಗೆ, ಸಾಕಷ್ಟು ನಿದರ್ಶನಗಳು, ಅನೇಕ ಬಗೆಯ ವಿವರಣೆಗಳ ಜೊತೆಗೆ ಸ್ವಾಮಿ ವಿವೇಕಾನಂದ 4 ಗ್ರಂಥಗಳಲ್ಲಿ ಅದನ್ನು ಪ್ರಕಟಿಸಲಾಗಿದೆ. ಕೆಲವೊಂದು ಗ್ರಂಥಗಳು ಮೂಲತಃ ಭಾಷಣಗಳು, ಉದಾಹರಣೆಗೆ ಕರ್ಮಯೋಗ, ರಾಜಯೋಗ, ಜ್ಞಾನಯೋಗ, ಈ 3 ಕೂಡ ಪಾಶ್ಚಾತ್ಯ ದೇಶಗಳಲ್ಲಿ ನೀಡಿದಂಥ ಭಾಷಣಗಳು, ಪ್ರಸಿದ್ಧವಾದ ಭಾಷಣಗಳು. ಅವುಗಳನ್ನು ಒಟ್ಟು ಸೇರಿಸಿ ಗ್ರಂಥಗಳನ್ನಾಗಿ ಮಾಡಿದ್ದಾರೆ. ಭಕ್ತಿಯೋಗ ಗ್ರಂಥ ಸ್ವಾಮಿ ವಿವೇಕಾನಂದರು ಬರಹದ ರೂಪದಲ್ಲೇ ಅದನ್ನು ಪ್ರಸ್ತುತಪಡಿಸಿ ಪ್ರಕಟಿಸಿದಂಥ ಒಂದು ಗ್ರಂಥ. ಈ 4 ಯೋಗಗಳು ಮನುಷ್ಯನ ವಿವಿಧ ಬಗೆಯ ಮನಸ್ಸಿನ ಲಕ್ಷಣಗಳನ್ನು ಹೊಂದಿಕೊಂಡ ಹಾಗೆ ಮಾಡಿರುವುದು. ಅನೇಕ ಬಗೆಯ ಜನರಿದ್ದಾರೆ ಪ್ರಪಂಚದಾದ್ಯಂತ. ಎಷ್ಟೆಷ್ಟು ಜನರಿದ್ದಾರೋ ಅಷ್ಟಷ್ಟು ಬಗೆಯಲ್ಲಿ ಅವರವರ ಸ್ವಭಾವ, ಒಬ್ಬನ ಸ್ವಭಾವದಾಗಿ ಇನ್ನೊಬ್ಬನದ್ದಿಲ್ಲ. ಈಚ್ ಒನ್ ಈಸ್ ಯುನೀಕ್ ಅಂತ ಹೇಳುವ ಹಾಗೆ ಪ್ರತಿಯೊಬ್ಬನೂ ಕೂಡ ಪ್ರತ್ಯೇಕ ರೀತಿಯವರು. ಆದರೆ ಎಲ್ಲರಲ್ಲೂ ಕೂಡ ನಾವು ಒಟ್ಟಾಗಿ ನೋಡಿದರೆ ಕೆಲವೊಂದು ಬಗೆಯ ಸಾಮರಸ್ಯಗಳು, ಸಮಾನಾಂಶಗಳು ಕಂಡುಬರ್ತವೆ. ಉದಾಹರಣೆಗೆ ಕೆಲವರಲ್ಲಿ ತಾತ್ವಿಕ ವಿಚಾರ, ಜ್ಞಾನಕ್ಕೆ ಸಂಬಂಧಪಟ್ಟ ವಿಷಯಗಳನ್ನು ಹೆಚ್ಚು ಅವರು ಆಲೋಚಿಸಬಲ್ಲರು. ತಿಳುವಳಿಕೆ, ಜ್ಞಾನ, ಬುದ್ಧಿಶಕ್ತಿಗೆ ಸಂಬಂಧಪಟ್ಟ ಕೆಲಸಗಳನ್ನು ಹೆಚ್ಚು ಮಾಡಬಲ್ಲರು. ಇನ್ನು ಕೆಲವರು ಮಾನಸಿಕ ಏಕಾಗ್ರತೆಯಲ್ಲಿ ನಿಷ್ಣಾತರು. ಅವರಿಗೆ ಒಂದು ವಸ್ತುವಿನಲ್ಲಿ, ಒಂದು ವಿಷಯದಲ್ಲಿ ವಿಶೇಷವಾಗಿ ಗಮನ ಕೊಟ್ಟು ಏಕಾಗ್ರತೆಯನ್ನು ಕೆಲಸ ಮಾಡುವುದಕ್ಕೆ ಅಥವಾ ಅಧ್ಯಯನ ಮಾಡುವುದಕ್ಕೆ ಸಾಧ್ಯವಿದೆ, ಏಕಾಗ್ರತೆ ಸಾಧ್ಯವಿದೆ. ಇನ್ನು ಕೆಲವರು ಕರ್ಮದಲ್ಲಿ ಪ್ರಚಂಡ ಕ್ರಿಯಾ ಶಕ್ತಿಯವರಲ್ಲಿದೆ. ಬುದ್ಧಿವಂತಿಕೆ ಇತ್ಯಾದಿ ವಿಷಯಗಳನ್ನು ಅವರಿಗೆ ಹೇಳಿದರೆ ಅವರು ಮಾಡೋದಿಲ್ಲ. ಆಮೇಲೆ ಕೆಲವರಿಗೆ ಭಾವನೆ ಅತ್ಯಧಿಕ, ಭಾವುಕತೆ. ಈ ಲಕ್ಷಣಗಳಿಗೆ ಸಂಬಂಧಪಟ್ಟ ಹಾಗೆ 4 ಬಗೆಯ ವಿಭಾಗಗಳನ್ನು ಮಾಡಿ ಕರ್ಮಯೋಗ, ರಾಜಯೋಗ, ಜ್ಞಾನಯೋಗ ಮತ್ತು ಭಕ್ತಿಯೋಗ, ಈ 4 ಯೋಗಗಳನ್ನು ಸ್ವಾಮಿ ವಿವೇಕಾನಂದರು ವಿಂಗಡಿಸಿ ಅದನ್ನು ವಿವರಿಸಿ ಹೇಳ್ತಾರೆ. ಈ ಒಂದೊಂದು ಯೋಗಗಳ ವಿಶೇಷತೆಯನ್ನು ಸ್ವಾಮೀಜಿ ಅದನ್ನು ಹೇಗೆ ವಿವರಿಸಿದ್ದಾರೆ, ಯಾವ ರೀತಿಯಲ್ಲಿ ಇವು ನಮಗೆ ಉಪಯುಕ್ತವಾಗ್ತವೆ ಅಥವಾ ಸಾಧಕರಿಗೆ ಇವು ಹೆಚ್ಚು ಉಪಯುಕ್ತವಾಗ್ತವೆ, ಇವುಗಳನ್ನು ಸಂಕ್ಷಿಪ್ತವಾಗಿ ಮಾತ್ರ ನಾವು ಇಲ್ಲಿ ನೋಡುವ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಕರ್ಮಯೋಗ. ಈ ಕರ್ಮಯೋಗ ಎನ್ನುವಂಥ ವಿಚಾರ ಹೊಸದಲ್ಲ. ಈಗಾಗಲೇ ಭಗವದ್ಗೀತೆಯಲ್ಲಿ ಕರ್ಮಯೋಗ ಎನ್ನುವಂಥ ಒಂದು ಅಧ್ಯಾಯವೇ ಬಂದಿತ್ತು. ಅಲ್ಲಿ ಕರ್ಮಕ್ಕೆ ಸಂಬಂಧಪಟ್ಟ ಕೆಲವೊಂದು ವಿಚಾರಗಳನ್ನು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾನೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ. ನಿನಗೆ ಇಂದಿಗೂ ಕೂಡ ಕರ್ಮ ಫಲವನ್ನು ನಿರೀಕ್ಷಿಸುವುದಲ್ಲಿ ಅಧಿಕಾರ ಇಲ್ಲ. ನೀನು ಕೆಲಸ ಮಾಡು, ಆದರೆ ಕೆಲಸದ ಫಲವನ್ನು ನಿರೀಕ್ಷಿಸಬೇಡ. ಹಾಗೆ ಮಾಡಿದರೆ ನೀನು ಕರ್ಮ ಬಂಧನಕ್ಕೆ ಒಳಗಾಗ್ತೀಯ. ಆ ಪ್ರತಿಯೊಂದು ಕ್ರಿಯೆ ಅದು ಮನುಷ್ಯನ ಮೇಲೆ ಒಂದು ಮುದ್ರೆಯನ್ನು ಒತ್ತುತ್ತದೆ, ಒಂದು ಪರಿಣಾಮವನ್ನು ಉಂಟು ಮಾಡ್ತದೆ. ಮೂಲತಃ ಇದು ಕಾರಣ ಮತ್ತು ಪರಿಣಾಮ ಇದರಿಂದ ಕೂಡಿದೆ. ಯಾವುದೇ ಕ್ರಿಯೆಯಾಗಲಿ ಅದಕ್ಕೆ ಒಂದು ಕಾರಣ ಮತ್ತು ಪರಿಣಾಮ ಇರ್ತದೆ. ಎಲ್ಲ ಕ್ರಿಯೆಗೂ ಕೂಡ ಒಂದು ಪರಿಣಾಮ ಇದೆ. ಪರಿಣಾಮ ಇರಬೇಕಾದ್ರೆ ಅದಕ್ಕೊಂದು ಕಾರಣ ಇರಲೇಬೇಕು. ಹಾಗಾಗಿ ನಾವೇನು ಮಾಡ್ತೇವೆ, ಯಾವುದೇ ಕೆಲಸವನ್ನು ಮಾಡುವಾಗ ಆ ಕರ್ಮದ ಪರಿಣಾಮವಾಗಿ ಬರುವ ಫಲವನ್ನು ನಿರೀಕ್ಷಿಸ್ತೇವೆ. ಇಷ್ಟು ಕೆಲಸ ಮಾಡಿದರೆ ಇಷ್ಟು ಸಂಬಳ ಬರಬೇಕು, ಇಂಥ ಕೆಲಸವನ್ನು ಮಾಡಿದರೆ ಹೀಗೆ ನನಗೆ ಉಪಯೋಗ ಆಗಬೇಕು ಅಂತ ನಿರೀಕ್ಷೆ ಮಾಡ್ತೇವೆ. ಹೀಗೆ ನಿರೀಕ್ಷೆ ಮಾಡಿದರೆ ನಾವು ಕರ್ಮಕ್ಕೆ ಅಂಟಿಕೊಳ್ತೇವೆ. ಆ ಫಲ ನಮಗೆ ಒದಗಿದರೆ ನಾವು ಸುಖ
ವನ್ನು ಅನುಭವಿಸ್ತೇವೆ, ಅಥವಾ ನಾವು ನಿರೀಕ್ಷೆ ಮಾಡಿದ ಹಾಗೆ ನಮಗೆ ಆನಂದ ಉಂಟಾಗ್ತದೆ. ನಾವು ನಿರೀಕ್ಷಿಸಿದ ಫಲ ಸಿಗದೆ ಹೋದರೆ ನಾವು ದುಃಖಕ್ಕೆ ಒಳಗಾಗ್ತೇವೆ, ನಮಗೆ ನಿರಾಸೆ ಉಂಟಾಗ್ತದೆ. ಹೀಗಾಗಿ ಕರ್ಮದ ಫಲ ಸುಖ ಮತ್ತು ದುಃಖದ ರೂಪದಲ್ಲಿ ನಮ್ಮಲ್ಲಿ ಅಗಾಧವಾದ ಪರಿಣಾಮವನ್ನು ಉಂಟು ಮಾಡುತ್ತದೆ. ಆದ ಕಾರಣ ಈ ಫಲವನ್ನು ನಿರೀಕ್ಷಿಸಬೇಡ, ಕೆಲಸವನ್ನು ಮಾಡು, ಕರ್ಮವನ್ನು ಮಾಡು. ಫಲ ಬಂದೇ ಬರುತ್ತದೆ, ಬರಲಿ ಅದರ ಪಾಡಿಗೆ. ನೀನು ಮಾತ್ರ ಅದರಲ್ಲಿ ಆಸಕ್ತನಾಗಬೇಡ, ಅನಾಸಕ್ತಿಯಿಂದ ಕರ್ಮ ಮಾಡು. ಇದರಿಂದ ಕರ್ಮ ನಿನಗೆ ಅಂಟುವುದಿಲ್ಲ, ಬದಲಾಗಿ ಈಗಾಗಲೇ ಸಂಗ್ರಹವಾಗಿದ್ದಂಥ ಕರ್ಮದ ಫಲ ಇದೆಯಲ್ಲ, ಅದರ ಸಂಗ್ರಹ ಎಷ್ಟೋ ಅನಾದಿ ಕಾಲದಿಂದ ಬಂದಿತ್ತು, ನಿನ್ನಲ್ಲಿ ಕರ್ಮ ಸಂಗ್ರಹವಾಗಿತ್ತು. ಅದೇ ಕರ್ಮ ಫಲವನ್ನೇ ನಾವು ಕರ್ಮ ಅಂತ ಕರಿತೀವಿ. ಎಲ್ಲ ನನ್ನ ಕರ್ಮ ಅಂತ ನಾವು ಹೇಳ್ತೇವಲ್ಲ, ಆ ಅರ್ಥ ಮೂಲವಾಗಿ ನಾನು ಹಿಂದೆ ಮಾಡಿದಂಥ ಯಾವ್ಯಾವ ಕರ್ಮಗಳಿವೆ ಅದರ ಫಲ ನನಗೀಗ ಬರ್ತಾ ಇದೆ ಎನ್ನುವ ಅರ್ಥದಲ್ಲಿ ನಾವು ಬಳಸ್ತೇವೆ. ಆದ್ದರಿಂದ ಈ ಕರ್ಮ ಎನ್ನುವುದು ಬಂಧನ, ಅದು ನಮ್ಮನ್ನು ಮತ್ತೆ ಮತ್ತೆ ಕರ್ಮ ಮಾಡುವ ಹಾಗೆ ಪ್ರಚೋದಿಸ್ತದೆ, ಮತ್ತೆ ಮತ್ತೆ ಸುಖ ದುಃಖಗಳ ಆ ಬಂಧನಕ್ಕೆ ಒಳಗಾಗುವ ಹಾಗೆ ಮಾಡ್ತದೆ. ನಾವು ಕೊನೆಯಿಲ್ಲದೆ ಆಸೆಯ ಬೆನ್ನಟ್ಟಿ ಹೋಗ್ತೇವೆ, ಹೊಸ ಹೊಸ ಅನುಭವಗಳನ್ನು ಪಡ್ಕೊಳ್ಳುವುದಕ್ಕೆ ಆಸೆಯನ್ನು ಹೊಂದುತ್ತೇವೆ. ಇದು ನಮ್ಮನ್ನು ಜನ್ಮ ಜನ್ಮಾಂತರಕ್ಕೂ ಹಲವಾರು ಜನ್ಮಗಳ ಒಂದು ಸಂಕಲೆಯಲ್ಲಿ ಸಿಲುಕಿಸಿ ಹಾಕ್ತದೆ. ಇದೇ ಸಂಸಾರಕ್ಕೆ ಕಾರಣ, ಇದೇ ಬಂಧನಕ್ಕೆ ಕಾರಣ. ಇದರಿಂದ ಮುಕ್ತಿ ಬೇಕಾದರೆ ಒಂದೇ ಮಾರ್ಗ, ಆಸಕ್ತಿ ಇಲ್ಲದೆ ಕರ್ಮ ಮಾಡಬೇಕು, ಅನಾಸಕ್ತಿ ಯೋಗ ಮಾಡಬೇಕು. ಇದು ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವಂಥ ಒಂದು ವಿಧಾನ. ಯಜ್ಞ ದೃಷ್ಟಿಯಿಂದ ಕರ್ಮ ಮಾಡು. ಎಲ್ಲವೂ ಯಜ್ಞ. ಪ್ರಪಂಚದಲ್ಲಿ ಪ್ರತಿಯೊಂದು ಕೂಡ ಭಗವಂತನಿಗೆ ಸಮರ್ಪಣೆ. ಎಲ್ಲವೂ ಸೃಷ್ಟಿಯಾಗಿದೆ, ಅದು ಮರಳಿ ಸೃಷ್ಟಿಕರ್ತನ ಕಡೆಗೆ ಹೋಗ್ತಾ ಇದೆ. ಪ್ರಪಂಚದಲ್ಲಿ ಸೃಷ್ಟಿ, ಸ್ಥಿತಿ, ವಿನಾಶ ಈ ಎಲ್ಲವೂ ಕೂಡ ಒಂದು ಯಜ್ಞದ ರೀತಿಯಲ್ಲಿ ನಡೀತಾ ಇದೆ. ಅದನ್ನು ಭಗವಂತನಿಗೇ ಸಮರ್ಪಿಸುವ ಯಜ್ಞ ಎನ್ನುವ ರೀತಿಯಲ್ಲಿ ಕಂಡ್ರೆ ನಾವು ಮಾಡುವ ಪ್ರತಿಯೊಂದು ಕ್ರಿಯೆಯೂ ಕೂಡ ಭಗವಂತನಿಗೆ ಸಮರ್ಪಿಸುವ ಯಜ್ಞವಾಗ್ತದೆ. ಆದ ಕಾರಣ ಯಜ್ಞ ದೃಷ್ಟಿಯಿಂದ ನೀನು ಈ ಕರ್ಮವನ್ನು ಮಾಡಿದರೆ ನಿನಗೆ ಅದು ಮುಕ್ತಿಯನ್ನು ನೀಡುತ್ತದೆ ಅಂತ ಭಗವದ್ಗೀತೆ ತಿಳಿಸಿಕೊಡ್ತದೆ. ಹೀಗೆ ಎಲ್ಲ ಕರ್ಮವನ್ನು ಕೂಡ ಭಗವದರ್ಪಣ ಮಾಡಿ ನೀನು ಮಾಡಿದರೆ ಅದರಿಂದ ನಿನಗೆ ಶ್ರೇಯಸ್ಸು ಲಭಿಸ್ತದೆ. ಇದು ಗೀತೆ ಹೇಳುವ ಕರ್ಮಯೋಗದ ಸಾರ. ಆದರೆ ಭಗವದ್ಗೀತೆಯಲ್ಲಿ ನೀಡಿರುವಂಥ ಕರ್ಮವನ್ನು ಆಚರಿಸಿ ಯಾರಾದರೂ ಸದ್ಗತಿಯನ್ನು ಹೊಂದಿದವರು ಇದ್ದಾರೆಯೇ ಅಂತ ಪ್ರಶ್ನೆ ಹಾಕಿದರೆ ಗೀತೆ ಹೇಳುತ್ತೆ, ಜನಕನೇ ಮುಂತಾದವರು ಕರ್ಮ ಮಾಡಿ ಸಿದ್ಧಿಯನ್ನು ಹೊಂದಿದ್ದಾರೆ ಅಂತ ಹೇಳುತ್ತೆ. ಜನಕಾದಯ, ಜನಕನೇ ಮುಂತಾದವರು. ಆದರೆ ಜನಕನ ಉದಾಹರಣೆಯನ್ನು ಬಿಟ್ಟು ಬೇರೆ ಯಾರು ಮಾಡಿದ್ದಾರೆ ನಮಗೆ ಯಾವ ಒಂದು ಎಲ್ಲೂ ಅವರ ಬಗ್ಗೆ ನಮಗೆ ಉದಾಹರಣೆ ಉಲ್ಲೇಖ ಸಿಗುವುದಿಲ್ಲ, ನಮ್ಗೆ ಗೊತ್ತಿಲ್ಲ. ಬಹುಶಃ ಪರಂಪರೆಯಿಂದ ಇದು ಕಳಚಿಕೊಂಡಿದೆ ಕಾಣುತ್ತೆ. ಈ ಕರ್ಮಯೋಗ, ಕರ್ಮ ಮಾರ್ಗದ ಮೂಲಕ ಸಾಧನೆ ಮಾಡುವ ಪದ್ಧತಿ ಎಲ್ಲೋ ಕಳೆದು ಹೋಗಿರಬೇಕು. ಇತಿಹಾಸದ ನಾನಾ ಬಗೆಯ ಏರುಪೇರುಗಳಲ್ಲಿ ಇದು ಎಲ್ಲೋ ಕಳಚಿಕೊಂಡು ಹೋಗಿರಬೇಕನ್ನು. ಆದರೆ ಅಲ್ಲಿ ಗೀತೆಯಲ್ಲಿ ಬಂದಿರುವ ಕರ್ಮ ಅಂತಂದರೆ ಯಜ್ಞಕರ್ಮ, ಯಾಗಯಜ್ಞಗಳನ್ನು ಮಾಡುವ ವಿಧಾನ. ಅದರಲ್ಲಿ ಫಲಾಪೇಕ್ಷೆ ಅಂದರೆ ಸ್ವರ್ಗ, ಕಾಮ ಇತ್ಯಾದಿ ಯಾವ್ಯಾವ ಯಾಗಗಳಿಂದ ನಾವು ಫಲ ಬಯಸ್ತೇವೋ ಆ ಆಸೆಗಳಿಲ್ಲದೆ ಮಾಡುವ ಕರ್ಮವೇ ಯಜ್ಞ ಅಂತ ಕೆಲವರು ವಿವರಣೆ ಕೊಟ್ಟದ್ದು ಕೂಡ ಇದೆ. ಏನೇ ಇರಲಿ, ಭಗವದ್ಗೀತೆಯ ಒಂದು ಕರ್ಮಯೋಗದ ದೃಷ್ಟಿಕೋನ ಒಂದು ಬಗೆಯದಾಗಿ ಫಲಾಪೇಕ್ಷೆ ಇಲ್ಲದೆ ಕರ್ಮ ಮಾಡುವುದು ಅಂತ ಆಗಿತ್ತು. ಆದರೆ ಸ್ವಾಮಿ ವಿವೇಕಾನಂದರು ಕರ್ಮಯೋಗವನ್ನು ವಿವರಿಸಿ ಹೇಳಬೇಕಾದ್ರೆ ಇದಕ್ಕೆ ಅತ್ಯಂತ ವಿಶಾಲವಾದ ಅರ್ಥವನ್ನು ಕೊಡ್ತಾರೆ. ನಾವು ಮಾಡುವ ಪ್ರತಿಯೊಂದು ಕರ್ಮವೂ ಕೂಡ, ಪ್ರತಿಯೊಂದು ಕ್ರಿಯೆಯೂ ಕೂಡ ಕರ್ಮಯೋಗವನ್ನಾಗಿ ನಾವು ಮಾಡಿದರೆ ಅದೇ ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವಂಥ ಒಂದು ಅತ್ಯಂತ ಶ್ರೇಷ್ಠವಾದ ಒಂದು ಮಾರ್ಗವಾಗ್ತದೆ. ಸ್ವಾಮೀಜಿ ಕೊಟ್ಟ ಹೊಸ ಭಾಷ್ಯ ಏನು ಅಂತಂದರೆ, ಕರ್ಮಯೋಗ ಅಂದರೆ ಕೇವಲ ಫಲಾಪೇಕ್ಷೆ ಇಲ್ಲದೆ ಕೆಲಸ ಮಾಡುವುದು ಅಷ್ಟೇ ಅಲ್ಲ, ಸೇವಾಭಾವದಿಂದ ಕರ್ಮ ಮಾಡುವುದು. ಇತರರಿಗೆ ಸೇವೆ ಅಂತ ಮಾಡಿ, ಭಗವಂತನ ಸೇವೆ ಅಂತ ಮಾಡಿ, ಆಗ ನೀನು ಮಾಡುವ ಕರ್ಮ ಪೂಜೆ ಆಗ್ತದೆ. ಅದು ನಿರಪೇಕ್ಷ ಕರ್ಮವಾಗ್ತದೆ, ಯಾವುದೇ ಆಸೆ ಇಲ್ಲದ, ಫಲಾಪೇಕ್ಷೆ ಇಲ್ಲದ ಕರ್ಮವಾಗ್ತದೆ. ಇದನ್ನು ಸ್ವಾಮಿ ವಿವೇಕಾನಂದರು ಕರ್ಮಯೋಗ ಗ್ರಂಥದಲ್ಲಿ ವಿವರಿಸ್ತಾರೆ. ಇದಕ್ಕೆ ಮೂಲವಾಗಿ ಶ್ರೀರಾಮಕೃಷ್ಣರ ಒಂದು
ಮಾತು ಅವರಿಗೆ ಪ್ರೇರಣೆಯಾಗಿತ್ತು. ಒಂದು ಸಲ ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರ ಜೊತೆಯಲ್ಲಿ ಇರಬೇಕಾದ್ರೆ ಇದ್ದಕ್ಕಿದ್ದಾಗೆ ಭಾವಾವಸ್ಥೆಗೆ ಹೋಗಿದ್ದ ಶ್ರೀರಾಮಕೃಷ್ಣರು ಭಾವದಿಂದ ಇಳಿದ್ರಂತೆ. ಇಳಿತಾ ಇದ್ದಕ್ಕಿದ್ದಾಗೆ ಮನಸ್ಸಿನಲ್ಲಿ ಎಲ್ಲೋ ಒಂದು ಮಾತನ್ನು ನೆನಪಿಸ್ಕೊಂಡು ಹೇಳಿದ್ರಂತೆ, ಜೀವಗಳ ಮೇಲೆ ದಯ ತೋರಿಸುವುದೇ ಈ ಭಾವನೆಯೇ ತಪ್ಪಲ್ವೇ? ಯಾಕಂದರೆ ಪ್ರಪಂಚದಲ್ಲಿರುವ ಜೀವಿಗಳ ಮೇಲೆ ದಯ ತೋರಿಸುವುದಕ್ಕೆ ನೀನು ಯಾರು? ದಯ ತೋರಿಸುವುದು ಎನ್ನುವುದು ಸರಿಯಲ್ಲ. ಯಾಕಂದರೆ ದಯ ತೋರಿಸುವುದು ಅಂತಂದರೆ ತಾನು ಮೇಲೆ ಯಾರ ಮೇಲೆ ದಯ ತೋರಿಸ್ತೇವೋ ಅವರು ಮೇಲು ಕೀಳು ಭಾವ ಬಂದುಬಿಡುತ್ತೆ. ಆ ದಯ ತೋರಿಸುವವನಲ್ಲಿ ಅಹಂಕಾರ ಭಾವ ಬಂದುಬಿಡುತ್ತೆ. ಅದು ಯಾಕೆ? ಯಾವ ಕಾರಣಕ್ಕೋಸ್ಕರ ಇದು ಸರಿಯಾಗುತ್ತೆ? ಮನುಷ್ಯನಾದವನು ಇನ್ನೊಬ್ಬ ವ್ಯಕ್ತಿಯನ್ನು ಹೇಗೆ ನೋಡಬೇಕು? ಅವ್ರು ಹೇಳ್ತಾರೆ, ಶಿವಜ್ಞಾನೇ ಜೀವಸೇವ. ಜೀವಿಗಳ ಮೇಲೆ ದಯ ತೋರಿಸುವುದಲ್ಲ, ಆ ಜೀವಿಗಳ ಸೇವೆ ಮಾಡು. ಯಾಕಂದರೆ ಆ ಜೀವಿಗಳೇ ಪರಮಾತ್ಮ. ಜೀವೋ ಬ್ರಹ್ಮೈವ ನಾಪರಃ. ಅದ್ವೈತ ವೇದಾಂತ ಅತಿ ಶ್ರೇಷ್ಠವಾದ ತತ್ವ ಎಂದು ಸಾರುವುದು ಇದನ್ನು. ಪ್ರತಿಯೊಂದು ಜೀವವೂ ಕೂಡ ಪರಮಾತ್ಮನೇ ಆಗಿದ್ದರೆ ಇನ್ನೂ ಒಬ್ಬ ಜೀವಿ, ಒಬ್ಬ ವ್ಯಕ್ತಿ ಇನ್ನೊಂದು ಜೀವಿಯನ್ನು ಅಥವಾ ಇನ್ನೊಂದು ವ್ಯಕ್ತಿಯನ್ನು ಹೇಗೆ ಕಾಣಬೇಕು? ಸೇವೆ ಮಾಡುವ ಮೂಲಕ ಅವನನ್ನು ಆರಾಧಿಸಬೇಕು, ಪೂಜಿಸಬೇಕು. ಅದು ಮಾಡುವುದಕ್ಕೆ ಮಾತ್ರ ಅವನಿಗೆ ಸಾಧ್ಯವಿದೆ. ಇನ್ನೊಬ್ಬನ ಮೇಲೆ ದಯ ತೋರಿಸುವುದಕ್ಕೆ ನಿನಗೆ ಅಧಿಕಾರ ಇಲ್ಲ. ಯಾಕಂದರೆ ನೀನು ಅವನು ಬೇರಲ್ಲ. ಇನ್ನೊಬ್ಬ ವ್ಯಕ್ತಿ ನಿನಗಿಂತ ಬೇರೆಯಲ್ಲ. ಎಲ್ಲವೂ ಕೂಡ ಪರಮಾತ್ಮನೇ ಆಗಿದ್ದರೆ ಪರಮಾತ್ಮ ಏಕೈಕ ವಸ್ತು ಅಲ್ಲವೇ? ಅಲ್ಲಿ ಭೇದ ಹೇಗಿರುವುದಕ್ಕೆ ಸಾಧ್ಯ? ನಾನಾ ಕಾರಣವಶದಿಂದ, ಅಜ್ಞಾನವಶದಿಂದ ನಾವು ಬೇರೆ ಬೇರೆ ಜೀವಿಗಳಾಗಿ ಇಲ್ಲಿ ಈ ಪ್ರಪಂಚದಲ್ಲಿ ಕಂಡು ಬಂದರೂ ಕೂಡ ಅಂತಿಮವಾಗಿ ಒಂದೇ ಭಗವಂತನ ವಿವಿಧ ಅಂಶಗಳಲ್ಲವೇ? ಆದ ಕಾರಣ ಇನ್ನೊಂದು ಜೀವಿಗೆ ನೀನು ಸೇವೆ ಮಾತ್ರ ಮಾಡಬಹುದು. ಹಾಗೆ ಸೇವೆ ಮಾಡಿದರೆ ನೀನು ಸಾಕ್ಷಾತ್ ಪರಮಾತ್ಮನ ಸೇವೆ ಮಾಡಿದ ಹಾಗೇ ಆಗುತ್ತದೆ. ಒಂದು ಕಡೆ ಶ್ರೀರಾಮಕೃಷ್ಣರು ಹೇಳ್ತಾರೆ, ನೀನು ಭಗವಂತನ ಪೂಜೆ ಮಾಡಬೇಕಾದ್ರೆ ಮಾನವನ ಹೃದಯದಲ್ಲಿ ಇರುವಂಥ ಮಾನವ ರೂಪಿಯಾದಂಥ ಭಗವಂತನ ಸೇವೆ ಮಾಡು. ಅದರಿಂದ ನಿನಗೆ ಅತ್ಯುನ್ನತವಾದಂಥ ಸ್ಥಾನ ಲಭಿಸ್ತದೆ, ಅತ್ಯಂತ ಹೆಚ್ಚಿನ ಶ್ರೇಯಸ್ಸು ಉಂಟಾಗುತ್ತದೆ ಅಂತ ಹೇಳ್ತಾರೆ. ಶ್ರೀರಾಮಕೃಷ್ಣರು ಹೇಳಿದಂಥ ಈ ಶಿವಜ್ಞಾನೇ ಜೀವ ಸೇವಾ, ಶಿವನೇ ಈ ಜೀವ ಎನ್ನುವಂಥ ತಿಳುವಳಿಕೆಯಿಂದ ಆ ಜೀವಿಯ ಸೇವೆ ಮಾಡುವುದು, ಅದು ಮಾತ್ರ ನೀನು ಮಾಡಬಹುದು ಅಂತ ಹೇಳ್ತಾರಲ್ಲ. ಈ ತತ್ವವನ್ನು ಆಧರಿಸಿ ಸ್ವಾಮಿ ವಿವೇಕಾನಂದರು ಈ ಕರ್ಮಯೋಗದ ಒಂದು ಆದರ್ಶವನ್ನು ಪ್ರಪಂಚದಾದ್ಯಂತ ಸಾರಿದರು, ಜನರ ಮುಂದೆ ಇಟ್ಟರು ಮತ್ತು ಈ ರೀತಿಯಲ್ಲಿ ಕರ್ಮ ಮಾಡುವುದಕ್ಕೆ ಪ್ರೇರೇಪಣೆ ನೀಡಿದರು. ಈ ಕರ್ಮಯೋಗದಲ್ಲಿ ಅವರು ಹೇಳ್ತಾರೆ, ಮನುಷ್ಯ ಇತರರ ಸೇವೆಯನ್ನು ಮಾಡಿದ್ರಿಂದ ಅವನಿಗೆ ಸದ್ಗತಿ ಉಂಟಾಗ್ತದೆ. ಯಾವ ರೀತಿ ಸೇವೆ ಮಾಡಬೇಕು? ನಾನು ಮಾಡಿದ್ರಿಂದ ಇನ್ನೊಬ್ಬನಿಗೆ ಉಪಕಾರ ಆಗುತ್ತದೆ, ನನ್ನಿಂದ ಅವನು ಸಾಕಷ್ಟು ಸಹಾಯ ಪಡೆದ ಅಂತ ನಾವು ಆನಂದ ಪಡುವುದಲ್ಲ. ಅವನ ಸೇವೆ ಮಾಡುವುದಕ್ಕೆ ನಮಗೊಂದು ಅವಕಾಶ ಸಿಕ್ಕಿತಲ್ಲ ಅಂತ ಅವನಿಗೆ ನಾವು ಕೃತಜ್ಞರಾಗಿರಬೇಕು. ಯಾರು ಸೇವೆಯನ್ನು ಮಾಡ್ತಾನೋ ಅವನು ಸೇವೆ ಪಡೆದವನ ಮೇಲೆ ಕೃತಜ್ಞತೆಯನ್ನು ಹೊಂದಿರಬೇಕು. ಯಾಕಂದರೆ ಒಂದು ಅವಕಾಶವನ್ನು ಕೊಟ್ಟದ್ರಿಂದ ನಾವು ಸೇವೆ ಮಾಡುವುದಕ್ಕಾಯಿತು. ಈ ರೀತಿಯ ಭಾವನೆ ಇದ್ದರೆ ಸೇವೆ ಮಾಡುವವನಿಗೆ ಅಹಂಕಾರ ಬರುವುದಿಲ್ಲ, ಅವನು ಕರ್ಮ ಬಂಧನಕ್ಕೆ ಒಳಗಾಗುವುದಿಲ್ಲ, ಕರ್ಮ ಅವನನ್ನು ಬಂಧಿಸುವುದಿಲ್ಲ. ಈ ರೀತಿಯಲ್ಲಿ ಸೇವೆ ಮಾಡಿದ್ದರಿಂದ ಪ್ರತಿಯೊಬ್ಬರೂ ಕೂಡ ಸಾಕ್ಷಾತ್ಕಾರವನ್ನು ಹೊಂದಬಹುದು. ಇದೇ ಕರ್ಮಯೋಗ. ಈ ಆದರ್ಶನವನ್ನು ಸ್ವಾಮಿ ವಿವೇಕಾನಂದರು ಎಲ್ಲ ಕಡೆ ಸಾರ್ತಾರೆ. ಈ ಅತ್ಯಂತ ಸುಂದರವಾದ ಈ ಕರ್ಮಯೋಗ ಎನ್ನುವಂಥ ಗ್ರಂಥದಲ್ಲಿ ಸ್ವಾಮಿ ವಿವೇಕಾನಂದರು ಈ ತಾತ್ವಿಕ ವಿಚಾರವನ್ನು ಅನೇಕ ಕಥೆಗಳ ಮೂಲಕ ವಿವರಿಸ್ತಾರೆ. ಅತ್ಯಂತ ಸುಂದರವಾದ ಹೃದಯವಾದ ಕಥೆಗಳು ಇಲ್ಲಿವೆ. ಈ ಕಥೆಗಳನ್ನು ವಿವರಿಸ್ತಾ ಕರ್ಮಯೋಗವನ್ನು ವಿವರಿಸ್ತಾರೆ. ಪ್ರತಿಯೊಬ್ಬರೂ ಕೂಡ ಜೀವನದಲ್ಲಿ ಒಂದಲ್ಲ ಒಂದು ಸಲ ಈ ಕರ್ಮಯೋಗ ಗ್ರಂಥವನ್ನು ಓದಲೇಬೇಕು. ಓದಿದರೆ ಅವರು ಕರ್ಮ ಮಾಡುವ ರೀತಿಯೇ ಬದಲಾಗ್ತದೆ. ಅದರಿಂದ ಅವರಿಗೆ ಉಂಟಾಗುವ ಫಲ ಸ್ಪಷ್ಟವಾಗಿ ಅವರಿಗೆ ಅದು ಗಮನಕ್ಕೆ ಬರ್ತದೆ. ಅವರ ಜೀವನವೇ ಬದಲಾಯಿಸುವ ಒಂದು ಸಾಧ್ಯತೆ ಇದೆ. ಆದ ಕಾರಣ ಪ್ರಯತ್ನ ಪಡೋಣ. ಇನ್ನು ರಾಜಯೋಗ ಎರಡನೇದಾಗಿ ಸ್ವಾಮಿ ವಿವೇಕಾನಂದರು ರಾಜಯೋಗ ಎನ್ನುವಂಥ ಒಂದು ಗ್ರಂಥ ಬರೆದಿದ್ದಾರೆ.
ಈ ರಾಜಯೋಗ ಎನ್ನುವಂಥದ್ದು ಪ್ರಧಾನವಾಗಿ ಮಾನಸಿಕ ಏಕಾಗ್ರತೆಯನ್ನೇ ಗಮನದಲ್ಲಿ ಇಟ್ಕೊಂಡಿರುವ ಒಂದು ಮಾರ್ಗ. ಈ ಪರಂಪರೆ ಯೋಗಶಾಸ್ತ್ರ ಅಥವಾ ಯೋಗ ಮಾರ್ಗ ಎನ್ನುವುದಾಗಿ ಕರೆಯಲ್ಪಡ್ತದೆ. ಇದನ್ನು ಕುರಿತು ಸ್ವಾಮೀಜಿ ಅತ್ಯಂತ ವಿಸ್ತಾರವಾದಂಥ ಒಂದು ಪೀಠಿಕೆ ಬರೆದಿದ್ದಾರೆ. ಇಡೀ ರಾಜಯೋಗ ಗ್ರಂಥ ಒಂದು 100 ಪುಟ ಇದ್ದರೆ ಸ್ವಾಮೀಜಿಯವರ ಪೀಠಿಕೆ 150 ಪುಟದಷ್ಟಿದೆ. ಇದು ಬಹಳ ವಿಭಿನ್ನವಾದ ವಿಶಿಷ್ಟವಾದಂಥ ಒಂದು ಪೀಠಿಕೆ ಇದು. ಯಾಕಂದರೆ ಇಲ್ಲಿ ಕೇವಲ ಯೋಗಶಾಸ್ತ್ರ ವಿಚಾರಗಳಷ್ಟೇ ಬರುವುದಲ್ಲ, ಇಲ್ಲಿ ವೇದಾಂತ ಬರ್ತದೆ, ಯೋಗಶಾಸ್ತ್ರ ಬರ್ತದೆ, ತಂತ್ರಶಾಸ್ತ್ರ ಬರ್ತದೆ, ವಿಜ್ಞಾನ ಬರ್ತದೆ. ಇವನ್ನೆಲ್ಲ ಸೇರಿಸಿಕೊಂಡ ಹಾಗೆ ಈ ಯೋಗ ಮಾರ್ಗವನ್ನು ಕುರಿತು ಸ್ವಾಮೀಜಿ ಅತ್ಯದ್ಭುತವಾದಂಥ ಒಂದು ವಿವರಣೆಯನ್ನು ಕೊಡ್ತಾರೆ. ಒಂದು ಯೋಗಶಾಸ್ತ್ರಕ್ಕೆ ಒಂದು ಹೊಸ ಆಯಾಮವನ್ನೇ ಸ್ವಾಮೀಜಿಯವರು ಕೊಟ್ಟಿದ್ದಾರೆ ಅಂತ ಹೇಳಿದರೂ ತಪ್ಪಾಗುವುದಿಲ್ಲ. ಸಾಮಾನ್ಯವಾಗಿ ಯಾರ್ಯಾರು ಯೋಗ ಮಾರ್ಗವನ್ನು ಅನುಸರಿಸುವುದಕ್ಕೆ ಮುಂದಾಗ್ತಾರೋ ಅವರೆಲ್ಲರೂ ಕೂಡ ಈ ಗ್ರಂಥವನ್ನು ಒಂದು ಸಲ ಓದಲೇಬೇಕು. ಇಲ್ಲಿ ಅನೇಕ ಹೊಸ ವಿಷಯಗಳು ಬರ್ತವೆ. ಸಾಮಾನ್ಯವಾಗಿ ಪರಂಪರಾಗತವಾದ ಯೋಗಶಾಸ್ತ್ರದಲ್ಲಿ ಏನೇನನ್ನು ಹೇಳುತ್ತಾರೆ ಅಂತಂದರೆ, ಮನಸ್ಸಿನ ಸ್ಥಿತಿ ಏನಿದೆ, ಮನಸ್ಸನ್ನು ಯಾವ ರೀತಿಯಲ್ಲಿ ನಿಯಂತ್ರಿಸಬೇಕು, ಯಾವ ರೀತಿಯಲ್ಲಿ ಮನಸ್ಸಿನ ನಿಗ್ರಹ ಮಾಡ್ತಾ ಹೋದರೆ ಯಾವ ರೀತಿಯ ಫಲ ಉಂಟಾಗ್ತದೆ, ಸಾಕ್ಷಾತ್ಕಾರಕ್ಕೆ ಯಾವ ಬಗೆಯ ಸಾಧನೆಗಳನ್ನು ಮಾಡಬೇಕಾಗ್ತದೆ ಇತ್ಯಾದಿ ಅನೇಕ ಅಂಶಗಳನ್ನು ಯೋಗಶಾಸ್ತ್ರ ಹೇಳುತ್ತದೆ. ಆದರೆ ಇಲ್ಲಿ ಸ್ವಾಮೀಜಿಯವರು ಹೇಳಿರುವ ಈ ಸಂಗತಿಗಳು ಬೇರೆ ಬೇರೆ ರೀತಿಯ ಆಯಾಮಗಳನ್ನು ಹೊಂದ್ಕೊಂಡಿವೆ. ಉದಾಹರಣೆಗೆ ಪ್ರಾಣ, ಇದರ ಬಗ್ಗೆ ಸಾಕಷ್ಟು ವಿವರಣೆ ಇಲ್ಲಿ ಕಂಡುಬರ್ತದೆ. ಯಾಕಂದರೆ ಯೋಗಶಾಸ್ತ್ರ ಅಂತಂದರೆ ಈಗಲೇ ಹೇಳಿದ ಹಾಗೆ ದೈಹಿಕವಾದ ಮಾನಸಿಕವಾದ ಎಲ್ಲ ಸ್ತರಗಳನ್ನು ಒಳಗೊಂಡಿದೆ. ಪ್ರಾಣ ಎನ್ನುವುದು ಒಂದು ಕೊಂಡಿ, ದೇಹ ಮತ್ತು ಮನಸ್ಸನ್ನು ಎರಡನ್ನು ಬೆಸೆಯುವಂಥ ಒಂದು ಕೊಂಡಿ. ಅದು ದೈಹಿಕವೂ ಹೌದು, ಮಾನಸಿಕವೂ ಹೌದು, ಆಧ್ಯಾತ್ಮಿಕವೂ ಹೌದು. ಆದ ಕಾರಣ ಈ ಪ್ರಾಣದ ಬಗ್ಗೆ ಸಾಕಷ್ಟು ವಿವರಣೆ ಇಲ್ಲಿ ಬರ್ತದೆ. ಆಮೇಲೆ ಧರ್ಮ, ಆಧ್ಯಾತ್ಮ ಇದನ್ನು ಪ್ರಾಯೋಗಿಕವಾಗಿ ಹೇಗೆ ಮಾಡಬಹುದು, ಇದು ಕೂಡ ಒಂದು ಸೈನ್ಸ್, ವಿಜ್ಞಾನದ ಹಾಗೆ. ಕೇವಲ ಇದನ್ನು ತತ್ವದಲ್ಲಿ ಓದ್ಕೊಂಡ್ರೆ ಮುಗಿಯಲಿಲ್ಲ. ಪ್ರಾಥಮಿಕ ಹಂತದಲ್ಲಿ ತಾತ್ವಿಕವಾಗಿ ತಿಳಿದುಕೊಳ್ಬೇಕು. ಆದರೆ ಇದನ್ನು ಪ್ರಾಯೋಗಿಕವಾಗಿ ಮಾಡಿದಾಗಲೇ ಅವನು ಯೋಗಿಯಾಗ್ತಾನೆ, ಅವನು ತನ್ನ ಗುರಿಯನ್ನು ತಲುಪುವುದಕ್ಕೆ ಸಾಧ್ಯವಿದೆ. ಇಂಥ ವೈಜ್ಞಾನಿಕ ರೀತಿಯ ನಿರೂಪಣೆ, ವಿವರಣೆ ಈ ಪೀಠಿಕೆಯಲ್ಲಿ ಬರ್ತದೆ. ಮನಸ್ಸಿನ ನಿಗ್ರಹ ಅಂದರೆ ಹೇಗೆ, ಯಾವ ರೀತಿಯಲ್ಲಿ ಮಾಡಬೇಕು, ಅನೇಕ ಅತ್ಯದ್ಭುತವಾದ ಉದಾಹರಣೆಗಳ ಸಮೇತ ಸ್ವಾಮೀಜಿ ಇದನ್ನು ವಿವರಿಸ್ತಾರೆ. ಎರಡನೇ ಭಾಗದಲ್ಲಿ ಈ ರಾಜಯೋಗದ ಪಾತಂಜಲ ಯೋಗಸೂತ್ರ ಎನ್ನುವ ಒಂದು ಪ್ರಾತಿನಿಧಿಕ ಗ್ರಂಥ. ಯೋಗಶಾಸ್ತ್ರದ ಪಿತಾಮಹ ಅಂತಲೂ ಪತಂಜಲಿಯನ್ನು ಕರೆಯುವವರಿದ್ದಾರೆ. ಅತ್ಯಂತ ಪ್ರಸಿದ್ಧವಾದ ಗ್ರಂಥ. ಅದರ ಎಲ್ಲ ಸೂತ್ರಗಳನ್ನು ವಿವರಣೆಯ ಜೊತೆಗೆ ಸ್ವಾಮೀಜಿ ಕೊಡ್ತಾರೆ. ಸ್ವಾಮೀಜಿಯವರದ್ದೇ ವಿಶೇಷ ಉದಾಹರಣೆ. ಕೆಲವೊಂದು ಕಡೆ ಭಾಷ್ಯವನ್ನು ಕೂಡ ಅವರು ಉಲ್ಲೇಖಿಸಿ ಅದರ ಬಗ್ಗೆ ಕೂಡ ಹೇಳ್ತಾರೆ. ಒಟ್ಟಿನಲ್ಲಿ ಈ ರಾಜಯೋಗ ಗ್ರಂಥದಲ್ಲಿ ಅತ್ಯುತ್ತಮವಾದಂಥ ಒಂದು ಪೀಠಿಕೆ ಮತ್ತು ಯೋಗಶಾಸ್ತ್ರದ ಪ್ರಧಾನವಾದ ಸೂತ್ರಗಳ ವಿವರಣೆ ಇವಿಷ್ಟನ್ನು ಸ್ವಾಮೀಜಿ ಕೊಟ್ಟು, ಈ ರೀತಿಯಲ್ಲಿ ರಾಜಯೋಗ ಗ್ರಂಥ ಸಂಪೂರ್ಣವಾಗಿ ಸ್ವಾಮೀಜಿಯವರದ್ದೇ ಆದ ಒಂದು ಪೀಠಿಕೆಯಿಂದ ಮತ್ತು ಪಾತಂಜಲ ಯೋಗ ದರ್ಶನದ ಸೂತ್ರಗಳಿಂದ ಕೂಡಿದ್ದು ಎಲ್ಲ ರಾಜಯೋಗವನ್ನು ಅವಲಂಬಿಸುವಂಥ ಸಾಧಕರಿಗೆ ಅತ್ಯಂತ ಉಪಯುಕ್ತವಾದಂಥ ಒಂದು ಗ್ರಂಥವಾಗಿದೆ. ಎಲ್ಲರೂ ಕೂಡ ಆರಂಭದಲ್ಲಿ ಇದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ ಅನಂತರ ರಾಜಯೋಗದಲ್ಲಿ ಮುಂದುವರಿಯುವುದು ಅತ್ಯಂತ ಉಪಯುಕ್ತವಾಗಬಹುದು. ಇನ್ನು ಸ್ವಾಮಿ ವಿವೇಕಾನಂದರ ಅತ್ಯಂತ ಪ್ರಸಿದ್ಧವಾದ ಗ್ರಂಥ ಅಂದರೆ ಜ್ಞಾನಯೋಗ. ಜ್ಞಾನ ಮಾರ್ಗ ಅಂತ ಅಂದರೆ ವಿಶೇಷವಾಗಿ ಬುದ್ಧಿಶಕ್ತಿಯನ್ನು ಉಪಯೋಗಿಸಿಕೊಂಡು ವಿಚಾರ ಮಾರ್ಗವನ್ನು ಅನುಸರಿಸಿ ಸಾಧನೆಯನ್ನು ಮಾಡುವಂಥ ಒಂದು ಆಧ್ಯಾತ್ಮಿಕ ಮಾರ್ಗ. ಈ ಗ್ರಂಥದಲ್ಲಿ ಜ್ಞಾನ ಮಾರ್ಗಕ್ಕೆ ಸಂಬಂಧಪಟ್ಟ 10 ಹಲವು ವಿಚಾರಗಳನ್ನು ಸ್ವಾಮೀಜಿಯವರು ಒಂದು ವಿಶಿಷ್ಟ ರೀತಿಯಲ್ಲಿ ಹೇಳ್ತಾರೆ. ಸಾಮಾನ್ಯವಾಗಿ ಜ್ಞಾನ ಮಾರ್ಗ ಅಂತಂದರೆ ವೇದಾಂತ, ತತ್ವಶಾಸ್ತ್ರ,
ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ, ಶಾಂಕರ ಭಾಷ್ಯಗಳು ಅಥವಾ ರಾಮಾನುಜ ಮಧ್ವಾಚಾರ್ಯರ ಗ್ರಂಥಗಳು ಇವನ್ನೆಲ್ಲ ಅಧ್ಯಯನ ಮಾಡುವಂಥ ಒಂದು ವಿದ್ವಾಂಸರ, ಪಂಡಿತರ ಒಂದು ಪಂಗಡ ಇದೆ. ಅಂಥವರೆಲ್ಲ ಜ್ಞಾನ ಮಾರ್ಗವನ್ನು ಅನುಸರಿಸ್ತಾರೆ ಅಂತ ಹೇಳಲಾಗ್ತದೆ. ಆದರೆ ಇಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕ ಸಾಧಕನು ವಿಚಾರದ ಮೂಲಕ ಹೇಗೆ ಭಗವಂತನನ್ನು ತಲುಪಬೇಕು ಇದನ್ನು ಹೇಳಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಾನವನ ಹಿನ್ನೆಲೆ ಏನು, ಅವನ ಇತಿಹಾಸವೇನು, ಮಾನವ ಹೇಗೆ ವಿಕಸನ ಹೊಂದಿದ, ಅವನ ಬೆಳವಣಿಗೆ ಯಾವ ರೀತಿಯಲ್ಲಿ ಆಯಿತು, ಬೌದ್ಧಿಕ ಬೆಳವಣಿಗೆ ಆಗ್ತಾ ಆಗ್ತಾ ಮನುಷ್ಯ ಯಾವ ರೀತಿಯಲ್ಲಿ ಆಂತರಂಗಿಕವಾದ ಬೆಳವಣಿಗೆಯಲ್ಲೂ ಮುಂದುವರಿಯುತ್ತಾ ಬಂದ, ಅವನು ಯಾವ್ಯಾವ ರೀತಿಯ ಸವಾಲುಗಳನ್ನು ಎದುರಿಸಬೇಕಾಯಿತು, ಭಗವಂತನ ಕುರಿತಾದಂಥ ಭಾವನೆ ಯಾವ ರೀತಿಯಲ್ಲಿ ಅವನಲ್ಲಿ ವಿಕಾಸವಾಯಿತು, ಆದರೆ ನಿಜವಾದ ಮನುಷ್ಯನ ಸ್ವರೂಪ ಏನು, ತನ್ನ ಬಗ್ಗೆ ಅವನು ಏನು ತಿಳಿದುಕೊಂಡಿದ್ದಾನೆ, ತನ್ನ ಅಂತರಂಗದಲ್ಲಿರುವ ಸತ್ಯ ಯಾವುದು ಅಂತ ಅವನು ಹೇಗೆ ಅನ್ವೇಷಣೆ ಮಾಡ್ತಾ ಬಂದ, ವಿಜ್ಞಾನದ ಬೆಳವಣಿಗೆ ಯಾವ ರೀತಿಯಲ್ಲಿ ಆಯಿತು, ಧಾರ್ಮಿಕ ಬೆಳವಣಿಗೆ ಯಾವ ರೀತಿ ಆಯಿತು, ಇವುಗಳ ನಡುವಿನ ಸಂಬಂಧ ಎಂಥದ್ದು, ಪರಸ್ಪರ ವಿರುದ್ಧವಾದ ಭಾವನೆಗಳೆಂಥವು, ಇದು ಹೇಗೆ ಇರಬೇಕು ಇತ್ಯಾದಿ ಸಂಗತಿಗಳನ್ನೆಲ್ಲ ಅಲ್ಲಲ್ಲಿ ಸ್ವಾಮೀಜಿ ವಿವರಿಸ್ತಾರೆ. ಅದರ ಜೊತೆಗೇ ಬೇರೆ ಬೇರೆ ಸಿದ್ಧಾಂತಗಳ ಒಂದು ನಿರೂಪಣೆ ಇಲ್ಲಿ ಕಂಡುಬರ್ತದೆ. ಉದಾಹರಣೆಗೆ ಭಾರತದಲ್ಲಿ ಬೆಳೆದು ಬಂದಂಥ ಅನೇಕ ತಾತ್ವಿಕ ದಾರ್ಶನಿಕ ಸಿದ್ಧಾಂತಗಳು, ಉದಾಹರಣೆಗೆ ಸಾಂಖ್ಯ ದರ್ಶನ, ವೈಶೇಷಿಕ ದರ್ಶನ, ಜೈನ ದರ್ಶನ, ಬೌದ್ಧ ಸಿದ್ಧಾಂತಗಳು, ವೇದಾಂತ ದರ್ಶನ, ವೈಶೇಷಿಕ ಅಥವಾ ಮೀಮಾಂಸಕರ ವಿಚಾರಗಳು ಏನೇನು, ಇವನ್ನೆಲ್ಲ ಸಾಕಷ್ಟು ಒಂದೊಂದು ಪ್ರವಚನಗಳಲ್ಲಿ ಸಂಗ್ರಹಿಸ್ತಾರೆ. ಮೂಲತಃ ಈ ಜ್ಞಾನಯೋಗ ಗ್ರಂಥದಲ್ಲಿ ಬರುವ ಎಲ್ಲ ಅಧ್ಯಾಯಗಳು ಕೂಡ ಸ್ವಾಮಿ ವಿವೇಕಾನಂದರು ಪಾಶ್ಚಾತ್ಯ ದೇಶಗಳಲ್ಲಿ ನೀಡಿದ ಅನೇಕ ಪ್ರವಚನಗಳ ಒಂದು ಸಂಕಲನ. ಹಾಗಾಗಿ ಈ ಗ್ರಂಥ ಎನ್ನುವುದು ಒಂದು ರೀತಿಯಲ್ಲಿ ಹಲವಾರು ಬಗೆಯ ವಿಚಾರಧಾರೆಗಳ ಸಂಕಲನ ಅಂತಲೂ ಕೂಡ ನಾವು ಭಾವಿಸಬಹುದು. ಪ್ರಧಾನವಾಗಿ ಇಲ್ಲಿ ಜ್ಞಾನ ಮಾರ್ಗದ ಮೂಲಕ ಆತ್ಮವನ್ನು ಕುರಿತು ನಾವು ಹೇಗೆ ತಿಳಿದುಕೊಳ್ಳಬೇಕು, ವೇದಾಂತದಲ್ಲಿ ಬರುವ ಹಲವು ಭಾವನೆಗಳನ್ನು, ವಿಚಾರಗಳನ್ನು ಇಲ್ಲಿ ವಿವರಿಸಿ ಹೇಳ್ತಾರೆ. ಸ್ವಾಮೀಜಿಯವರು ತನ್ನದೇ ಅದ್ಭುತವಾದ ಶೈಲಿಯಲ್ಲಿ ಇವನ್ನೆಲ್ಲ ವಿವರಿಸ್ತಾರೆ. ವಿಶೇಷವಾಗಿ ಮಾಯೆಯನ್ನು ಕುರಿತಾದಂಥ ಒಂದು 3-4 ಪ್ರವಚನಗಳಿವೆ. ವೇದಾಂತ ಗ್ರಂಥಗಳಲ್ಲಿ ಸಾಂಪ್ರದಾಯಿಕವಾಗಿ ಅಥವಾ ಪರಂಪರಾಗತವಾಗಿ ಬಂದಿರುವ ಮಾಯಾವಾದ, ವಿಶೇಷವಾಗಿ ಶಂಕರಾಚಾರ್ಯರ ಮಾಯಾವಾದ, ಅದನ್ನು ಇಲ್ಲಿ ಹೊಸ ರೀತಿಯಲ್ಲಿ ವಿವರಿಸಿದ್ದಾರೆ. ಕೆಲವೊಂದು ಕಡೆ ಹೇಳಲಾಗ್ತದೆ ಮಾಯೆಯನ್ನು ತಿಳಿದುಕೊಳ್ಳುವುದು ಅತ್ಯಂತ ಕಷ್ಟ, ಅತ್ಯಂತ ಸಂದಿಗ್ಧವಾದ, ಹಲವು ರೀತಿಯಲ್ಲಿ ಗೊಂದಲಕ್ಕೀಡು ಮಾಡಬಲ್ಲಂಥ ವಿಚಾರಗಳೆಲ್ಲ ಈ ಮಾಯೆಯ ವಿಚಾರದಲ್ಲಿ ಬರುತ್ತದೆ. ಆದರೆ ಇಲ್ಲಿ ಸ್ವಾಮೀಜಿಯವರು ಯಾವ ರೀತಿಯಲ್ಲಿ ಮಾಯೆಯನ್ನು ನಿರೂಪಿಸಿದ್ದಾರೆ ಅಂತಂದರೆ ಅದು ಹೊಸ ಬಗೆಯ ಒಂದು ಭಾಷ್ಯ ಅಂತಲೇ ಹೇಳಬಹುದು. ಮಾಯೆಯನ್ನು ಕುರಿತಾದ ತಿಳುವಳಿಕೆ ಬಹುಶಃ ಸ್ವಾಮಿ ವಿವೇಕಾನಂದರಲ್ಲಿ ಒಂದು ಹೊಸ ಹುಟ್ಟನ್ನು ಪಡೆಯಿತು ಅಂತಲೂ ಹೇಳಬಹುದು. ಅನೇಕ ಮಂದಿ ಮಾಯಾ ತತ್ವವನ್ನು ಕುರಿತು ಹಲವು ಭಾಷೆಗಳನ್ನು ಬರೆದಿರ್ತಾರೆ. ಆದರೆ ಇಲ್ಲಿ ಕೊಟ್ಟ ರೀತಿ ಹೇಗೆ, ಉದಾಹರಣೆಗಳ ಮೂಲಕ ಅತ್ಯುತ್ತಮವಾದಂಥ ಒಂದೊಂದು ಉದಾಹರಣೆಗಳು ಕೂಡ ನಮ್ಮ ಅಂತರಂಗವನ್ನೇ ಕಲಕುವ ರೀತಿಯಲ್ಲಿದೆ, ನಮ್ಮ ಆಲೋಚನೆಯ ಕ್ರಮವನ್ನೇ ಬದಲಾಯಿಸುವ ರೀತಿಯಲ್ಲಿದೆ. ಅದನ್ನು ಓದ್ತಾ ಇದ್ದ ಹಾಗೆ ನಾವು ಆಹಾ ಇದೇನು ಅದ್ಭುತವಾದ ಒಂದು ವಿಚಾರ, ನಾನು ಇಲ್ಲಿ ತನಕ ಇದು ತಿಳಿದೇ ಇರಲಿಲ್ವಲ್ಲ, ಇಂತಹ ಒಂದು ಭಾವನೆ ನಮ್ಮಲ್ಲಿ ಮೂಡ್ತದೆ. ಅಷ್ಟೇ ಅಲ್ಲ, ನಮ್ಮ ಚಿಂತನೆಗೆ, ನಮ್ಮ ಅರಿವಿಗೆ ಹೊಸ ಒಂದು ಬೆಳಕನ್ನೇ ಕೊಡ್ತದೆ. ಒಂದೊಂದು ಉದಾಹರಣೆಗಳನ್ನು ಕೊಡ್ತಾರೆ. ಕೊನೆಗೆ ಸ್ವಾಮೀಜಿ ಹೇಳ್ತಾರೆ ಇದೇ ಮಾಯೆ ಅಂತ ಹೇಳ್ತಾ ಬರ್ತಾರೆ. ಅದನ್ನು ಓದುವುದೇ ಒಂದು ಅತ್ಯದ್ಭುತವಾದಂಥ ಒಂದು ಅನುಭವ. ಹಾಗಾಗಿ ಈ ಜ್ಞಾನಯೋಗ ಎನ್ನುವ ಗ್ರಂಥ ಒಬ್ಬ ವ್ಯಕ್ತಿಯ ಒಟ್ಟು ಚಿಂತನಾ ಕ್ರಮವನ್ನೇ ಬದಲಾಯಿಸ್ತದೆ, ಅಂತಿಮವಾಗಿ ಅವನ ಬದುಕನ್ನೇ ಬದಲಾಯಿಸುವ ಸಾಧ್ಯತೆ ಇದೆ. ಹಾಗಾಗಿ ಅತ್ಯಂತ ಪ್ರಭಾವಶಾಲಿಯಾದಂಥ, ಪರಿಣಾಮಕಾರಿಯಾದಂಥ ಈ ಪ್ರವಚನಗಳಲ್ಲಿ ಜ್ಞಾನಯೋಗ ಯಾವ ರೀತಿಯಲ್ಲಿ ಒಬ್ಬ ಮನುಷ್ಯನ ಬದುಕಿನಲ್ಲಿ ಬೆಳಕನ್ನು ತೋರುತ್ತದೆ, ಆಧ್ಯಾತ್ಮಿಕ ಜೀವನದಲ್ಲಿ
ಯಾವ ರೀತಿಯಲ್ಲಿ ಅವನಿಗೆ ದಾರಿದೀಪವಾಗ್ತದೆ, ಹೇಗೆ ಅವನನ್ನು ಮುಂದಕ್ಕೆ ಕೊಂಡೊಯ್ಯುತ್ತದೆ, ಇದನ್ನೆಲ್ಲ ನಾವು ಈ ಗ್ರಂಥದಲ್ಲಿ ಕಾಣ್ತೇವೆ. ಇಲ್ಲಿ ಉಪನಿಷತ್ತು, ಗೀತೆ, ವೇದ ಮುಂತಾದ ನಮ್ಮ ಶಾಸ್ತ್ರ ಗ್ರಂಥಗಳಲ್ಲಿ ಹೇಳಿರುವ ಅನೇಕ ತತ್ವಗಳ ವಿವರಣೆ ಕಂಡುಬರ್ತದೆ. ಉದಾಹರಣೆಗೆ ಆತ್ಮ, ಬ್ರಹ್ಮ, ಜೀವ, ಬ್ರಹ್ಮಾಂಡ, ಅಮರತ್ವ ಅಂದ್ರೇನು, ಸಾಕ್ಷಾತ್ಕಾರ, ಇದನ್ನೆಲ್ಲ ಸಾಕಷ್ಟು ಶಾಸ್ತ್ರಗಳ ಹಿನ್ನೆಲೆಯಲ್ಲೇ ವಿವರಿಸಿ ಹೇಳ್ತಾರೆ. ಅಂತಿಮದಲ್ಲಿ ವಿಶ್ವಧರ್ಮದ ಆದರ್ಶ ಎನ್ನುವಂಥ ಒಂದು ಅಧ್ಯಾಯ ಬರ್ತದೆ. ಅಲ್ಲಿ ಪ್ರಪಂಚದಲ್ಲಿರುವ 10 ಧರ್ಮಗಳು ಹೇಗೆ ಮನುಷ್ಯನನ್ನು ಭಗವಂತನ ಕಡೆಗೆ ಕರೆದುಕೊಂಡು ಹೋಗುವುದಕ್ಕಾಗಿ ಇರುವಂಥವು, ಆದರೆ ಪರಸ್ಪರ ಪೈಪೋಟಿ, ಕಚ್ಚಾಟ, ಯುದ್ಧ ಇತ್ಯಾದಿಗಳಿಂದ ಹೇಗೆ ಧರ್ಮಗಳು ತಮ್ಮ ಮೂಲ ಗುರಿಯನ್ನು ಮರೆತಿವೆ, ಇದರಿಂದ ಮಾನವತೆಗೆ ಹಾನಿ ಉಂಟಾಗಿದೆ, ಇದನ್ನು ಹೇಳ್ತಾರೆ. ಈ ರೀತಿ ಆಗದೆ ಮನುಷ್ಯನ ನಿಜವಾದ ವಿಕಾಸಕ್ಕೂ ಅವನ ಗುರಿಯನ್ನು ತಲುಪುವಂಥ ಒಂದು ಮಹತ್ವಾಕಾಂಕ್ಷೆಗೂ ಈ ಧರ್ಮ ಹೇಗೆ ಸಹಕಾರಿಯಾಗಬಲ್ಲುದು, ಅದು ಆಗಬೇಕು, ಒಂದಕ್ಕೊಂದು ಪೂರಕವಾಗಬೇಕು, ಇದನ್ನು ಹೇಳ್ತಾರೆ. ಯಾವ ಧರ್ಮಗಳು ಕೂಡ ಎಲ್ಲ ಬಗೆಯಲ್ಲೂ ಪರಿಪೂರ್ಣ ಅಂತ ಹೇಳುವುದಕ್ಕೆ ಸಾಧ್ಯವಿಲ್ಲ. ಎಲ್ಲಿ ಕೊರತೆಗಳಿವೆಯೋ ಅಲ್ಲಿ ಬೇರೆ ಧರ್ಮಗಳ ಆದರ್ಶವನ್ನು ಸ್ವೀಕರಿಸುವ ಹಾಗೆ ಪರಸ್ಪರ ಕೊಡುಕೊಳ್ಳುವ ಮೂಲಕ, ಉತ್ತಮ ಭಾವನೆಗಳನ್ನು ಹಂಚಿಕೊಳ್ಳುವ ಮೂಲಕ, ಸಹೋದರತ್ವ ಭಾವವನ್ನು ಹೊಂದಿಕೊಳ್ಳುವ ಮೂಲಕ ಒಂದು ವಿಶ್ವಧರ್ಮವನ್ನು ಕಲ್ಪಿಸಿಕೊಳ್ಳಬಹುದು. ಹೇಗೆ ವೇದಾಂತ ಎನ್ನುವುದು ಯೂನಿವರ್ಸಲ್ ಅಥವಾ ವಿಶ್ವವ್ಯಾಪಕವಾದ ಎಲ್ಲ ತತ್ವಗಳನ್ನು ಒಳಗೊಂಡಿರುವ ಕಾರಣ ಅದರ ಆದರ್ಶಗಳನ್ನು ಪ್ರಪಂಚದ ಎಲ್ಲರೂ ಸ್ವೀಕಾರ ಮಾಡಬಹುದು, ಯಾವ ಭೇದಗಳೂ ಇಲ್ಲದೆ ಸ್ವೀಕರಿಸಬಹುದು. ಇಂಥ ಕೆಲವು ವಿಚಾರಗಳನ್ನು ಸ್ವಾಮೀಜಿಯವರು ಹೇಳ್ತಾರೆ. ಹೀಗೆ ಜ್ಞಾನಯೋಗ ಎನ್ನುವುದು ತನ್ನ ವಿಶಿಷ್ಟವಾದ ನಿರೂಪಣೆಯ ಕ್ರಮದಿಂದಲೂ ಅದರದ್ದೇ ಆದಂಥ ಶಕ್ತಿಯುತವಾದ ಕೆಲವೊಂದೊಂದು ಪ್ರತಿಪಾದನೆಗಳಿಂದಲೂ ಒಂದು ವಿಶಿಷ್ಟವಾದ ಗ್ರಂಥವಾಗಿದೆ. ಜ್ಞಾನಯೋಗವನ್ನು ಕೂಡ ಅನೇಕರು ಓದಿ ಸ್ವಾಮೀಜಿಯವರ ಮೂಲಕ ಈ ಮಾರ್ಗವನ್ನು ಕುರಿತು ತಿಳಿದುಕೊಳ್ಬೋದು. ಇನ್ನು ಕೊನೆಯದಾಗಿ ಬರುವ ಗ್ರಂಥವೇ ಭಕ್ತಿಯೋಗ. ಈ ಭಕ್ತಿಯೋಗ ಅದು ಹೊಸ ಒಂದು ಮಾರ್ಗ ಅಂತ ಸ್ವಾಮೀಜಿಯವರನ್ನು ಸ್ಥಾಪನೆ ಮಾಡಿದ್ದಲ್ಲ. ಬಹಳ ಹಿಂದೆ ಭಗವದ್ಗೀತೆಯಲ್ಲೇ ಭಕ್ತಿಯೋಗ ಎನ್ನುವಂಥ ಒಂದು ಅಧ್ಯಾಯ ಇತ್ತು. ಭಕ್ತಿಯ ಮೂಲಕ ಯೋಗವನ್ನು ಆಚರಿಸುವುದು ಅಥವಾ ಭಗವಂತನನ್ನು ಕಂಡುಕೊಳ್ಳುವುದಕ್ಕೋಸ್ಕರ ಪ್ರಯತ್ನ ಪಡುವುದು. ಇದರಲ್ಲಿ ಅನೇಕ ಸಂಗತಿಗಳು ಬೇರೆ ಬೇರೆ ಅಧ್ಯಾಯಗಳಲ್ಲಿ ಇವೆ. ಈಗಲೇ ಹೇಳಿದ ಹಾಗೆ ಸ್ವಾಮಿ ವಿವೇಕಾನಂದರು ಬರೆದಂಥ ಗ್ರಂಥ, ಪ್ರವಚನಗಳಲ್ಲ ಇದು. ಹಾಗಾಗಿ ಇದರ ಶೈಲಿ ಸ್ವಲ್ಪ ಭಿನ್ನವಾಗಿದೆ. ಸ್ವಾಮಿ ವಿವೇಕಾನಂದರು ಈ ಅಧ್ಯಾಯಗಳಲ್ಲಿ ಅನೇಕ ಹಂತವಾದ ಭಕ್ತಿಯ ಅಭ್ಯಾಸ ಹೇಗೆ, ಯಾವ ರೀತಿ ಒಬ್ಬ ಸಾಧಕ ಭಕ್ತಿಯ ಅನೇಕ ಅಂಶಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಭಗವಂತನಲ್ಲಿ ತನ್ನ ಭಕ್ತಿಯನ್ನು ಬೆಳೆಸಿಕೊಳ್ಬೇಕು, ಅದನ್ನು ವಿವರಿಸ್ತಾರೆ. ಪ್ರಧಾನವಾಗಿ 2 ಹಂತ ಇಲ್ಲಿ ನಮಗೆ ಕಂಡುಬರುತ್ತೆ. ಮೊದಲನೇ ಹಂತದಲ್ಲಿ ಭಕ್ತಿಯ ಗೌಣಿ ಸ್ವರೂಪವನ್ನು ಹೇಳ್ತಾರೆ. ಭಕ್ತಿಯಲ್ಲಿ 2 ವಿಧವನ್ನು ಹೇಳ್ತಾರೆ, ಗೌಣಿ ಭಕ್ತಿ ಮತ್ತು ಪರಾಭಕ್ತಿ. ಗೌಣಿ ಅಂತಂದರೆ ಸೆಕೆಂಡರಿ ಅಂತ ಹೇಳುವ ಹಾಗೆ ಅಷ್ಟು ಪ್ರಮುಖವಲ್ಲ, ಆದರೆ ಪ್ರಾಥಮಿಕ ಹಂತದಲ್ಲಿರುವ, ಇನ್ನೂ ಬೆಳವಣಿಗೆ ಹಂತದಲ್ಲಿರುವ ಮೊದಲ ಹೆಜ್ಜೆಗಳು. ಅಲ್ಲಿ ಸಂಕೇತಗಳು, ಪ್ರತಿಮೆಗಳು ಅಂದರೆ ಮೂರ್ತಿ ಪೂಜೆ ಇತ್ಯಾದಿಗಳು, ಶಿವಲಿಂಗವೇ ಮುಂತಾದ ಸಂಕೇತಗಳು ಅಥವಾ ಮುದ್ರೆಗಳು, ನಾನಾ ಬಗೆಯ ಅರ್ಚನೆಯ ವಿಧಾನ, ಪೂಜೆ ಇತ್ಯಾದಿಗಳು, ನಾವು ಪ್ರತಿನಿತ್ಯ ಆಚರಿಸುವಂಥ ಅನೇಕ ಬಗೆಯ ವಿಧಿವಿಧಾನಗಳು, ಇವನ್ನೆಲ್ಲ ನಾವು ಆರಂಭದ ಹಂತದಲ್ಲಿ ಭಕ್ತಿಗೆ ಸಹಾಯಕವಾಗಿ ಭಕ್ತಿಯನ್ನು ಬೆಳೆಸ್ಕೊಳ್ಳುವುದಕ್ಕೋಸ್ಕರ ಪಾಲಿಸ್ತಾ ಬರ್ತೇವೆ. ಅದೆಲ್ಲವೂ ಕೂಡ ಸಹಾಯ ಮಾಡ್ತವೆ. ಸಂಕೇತಗಳಲ್ಲಿ ಅತ್ಯುತ್ತಮ ಸಂಕೇತ ಅಂತಂದರೆ ಓಂಕಾರ. ಓಂಕಾರದ ಮಹತ್ವ ಏನು, ಅದು ಹೇಗೆ ಭಕ್ತನಿಗೂ ಭಗವಂತನಿಗೂ ಕೊಂಡಿಯಾಗಿದೆ, ಯಾವ ರೀತಿಯಲ್ಲಿ ಸಾಧಕನಿಗೂ ಭಗವಂತನಿಗೂ ಬೆಸೆಯುವಂಥ ಸೇತುವೆಯಾಗಿದೆ, ಇದನ್ನೆಲ್ಲ ವಿವರಿಸ್ತಾರೆ. ಸಾಧನೆ ಮಾಡ್ತಾ ಮಾಡ್ತಾ ಜಪ, ತಪ, ಧ್ಯಾನ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಹೇಗೆ ಭಕ್ತನು ತನ್ನ ಅಂತರಂಗದಲ್ಲಿ ವಿಕಾಸವಾಗಬೇಕಾದ ಭಕ್ತಿಯನ್ನು ಬೆಳೆಸಬೇಕು,
ಭಕ್ತಿ ಅಂದರೆ ಏನು, ಭಕ್ತಿಯ ವಿಶೇಷತೆ ಏನು, ಭಗವಂತನಿಗೂ ಭಕ್ತನಿಗೂ ಉಂಟಾಗಬೇಕಾದಂಥ ಸಂಬಂಧವೇ ಭಕ್ತಿ. ತನ್ನ ಅಂತರಂಗದ ಸಮರ್ಪಣೆಯೇ ಭಕ್ತಿ. ಉಳಿದ ಎಲ್ಲವನ್ನೂ ಕೂಡ ಮರೆತು ಭಗವಂತನಲ್ಲಿ ಶರಣಾಗತನಾಗುವುದೇ ಭಕ್ತಿ. ಇನ್ನು ಭಕ್ತಿ ಎನ್ನುವುದು ಪರಾಭಕ್ತಿಯಾಗುವ ಒಂದು ಹಂತ, ಅದು ಬೇರೆ. ಅಲ್ಲಿ ಭಾವನೆಯ ವಿಕಾಸ ಇದೆ. ಆರಂಭದ ಹಂತಗಳಲ್ಲಿ ಆಚರಣೆ, ವಿಧಿವಿಧಾನ, ಪೂಜೆ, ಪುನಸ್ಕಾರ, ಜಪತಪಾದಿಗಳು ಅವುಗಳೇ ಇರ್ತವೆ. ವಿಧಿವಿಧಾನಗಳು, ಪದ್ಧತಿಗಳು, ಕಟ್ಟುಪಾಡುಗಳು, ನಿಯಮಗಳು ಇರ್ತವೆ. ಎರಡನೆಯ ಭಾಗವಾದ ಪರಾಭಕ್ತಿಯಲ್ಲಿ ಭಾವನೆ ಒಂದೇ ಇರ್ತದೆ. ಅದು ಭಗವಂತನನ್ನು ಬಿಟ್ಟು ಬೇರೇನನ್ನೂ ಬಯಸುವುದಿಲ್ಲ. ತನಗೆ ಭಗವಂತ ಒಬ್ಬನೇ ಸಾಕು. ಅವನ ದರ್ಶನ, ಅವನ ಕೃಪೆಗೆ ಪಾತ್ರನಾಗುವುದು, ಅವನಲ್ಲೇ ಒಂದಾಗುವುದು, ಇದನ್ನು ಮಾತ್ರವೇ ಭಕ್ತಿ ಬಯಸ್ತದೆ. ಇಂಥ ಭಕ್ತಿಯ ಪರಾಕಾಷ್ಠೆ ಯಾವುದು? ಅದೇ ಪ್ರೇಮಭಕ್ತಿ, ಪರಾಭಕ್ತಿ ಅಂತ ಕರೆಯಲ್ಪಡ್ತದೆ. ಇದು ಭಕ್ತನು ಭಗವಂತನಲ್ಲಿ ಒಂದಾಗುವುದರ ಮೂಲಕ ಸಮಾಪ್ತಿಗೊಳ್ಳುತ್ತದೆ. ಅದೇ ಅವನ ಗುರಿ. ಸಾಕ್ಷಾತ್ಕಾರವೇ ಭಕ್ತನ ಗುರಿ. ಭಗವಂತನ ಕೃಪೆಗೆ ಪಾತ್ರನಾಗಿ ಬಿಟ್ಟರೆ ಮುಗಿಯಿತು. ಅದಕ್ಕೋಸ್ಕರ ಅವನು ಆಚರಿಸುವ ಭಕ್ತಿ ಅತ್ಯಂತ ಶ್ರೇಷ್ಠವಾದದ್ದಾಗಿರುತ್ತದೆ. ಅದಕ್ಕೆ ತ್ರಿಭುಜ ಅಂತ ಕರೀತಾರೆ. ಟ್ರಯಾಂಗಲ್, ತ್ರಿಕೋಣ ಎನ್ನುವುದಕ್ಕೆ 3 ಕೋನಗಳಿವೆ. ಅದೇ ರೀತಿ ಭಕ್ತಿಗೆ 3 ಭುಜಗಳಿವೆ, 3 ಕೋನಗಳಿವೆ. ಅವ್ಯಾವುವು ಅಂತ ಹೇಳ್ತಾರೆ. ಭಕ್ತಿಯಲ್ಲಿ ವ್ಯಾಪಾರ ಇಲ್ಲ. ನಾವು ಯಾವುದೋ ಅಂಗಡಿಗೆ ಹೋಗಿ ಒಂದು ವಸ್ತುವನ್ನು ಕೊಂಡ್ಕೊಳ್ಬೇಕಾದ್ರೆ 100 ರೂಪಾಯಿ ಕೊಟ್ಟು ಆ ವಸ್ತುವನ್ನು ತಗೊಂಡು ಬರ್ತೇವೆ. ನಾವು ದುಡ್ಡು ಕೊಟ್ಟರೆ ವಸ್ತು ಸಿಗುತ್ತೆ. ಭಗವಂತನಲ್ಲಿ ಈ ರೀತಿಯ ವ್ಯಾಪಾರ ಸಲ್ಲುವುದಿಲ್ಲ. ನಾವು ಭಕ್ತಿಯನ್ನು, ಅರ್ಚನೆಯನ್ನು ಇಷ್ಟು ಪೂಜೆ ಮಾಡಿದರೆ, ಇಷ್ಟು ಜಪತಪಾದಿ ಮಾಡಿದರೆ, ಇಷ್ಟು ಭಕ್ತಿಯನ್ನು ಆಚರಿಸಿದರೆ ಭಗವಂತ ಇಂಥದನ್ನು ಕೊಡಬೇಕು, ಯಾವ ನಿಯಮವೂ ಇಲ್ಲ. ಭಕ್ತನಿಗೆ ಅದು ಬೇಡ. ನಿಜವಾದ ಪ್ರೇಮದಲ್ಲಿ, ನಿಜವಾದ ಭಕ್ತಿಯಲ್ಲಿ ವ್ಯಾಪಾರ ಇಲ್ಲ. ಭಕ್ತ ಬೇರೇನನ್ನೂ ಬಯಸುವುದಿಲ್ಲ. ನನಗೆ ಭಗವಂತ ಒಬ್ಬನೇ ಸಾಕು. ಭಗವಂತನ ಭಕ್ತಿಗಾಗಿ ಭಕ್ತಿ, ಅವನ ಭಕ್ತಿ ಪ್ರೇಮ ಅದೊಂದೇ ಸಾಕು. ಅವನ ಕೃಪೆ ಇದ್ದರೆ ಇದೆಲ್ಲವೂ ಬರ್ತದೆ. ಭಕ್ತಿ ಇದ್ದರೆ ಇದೆಲ್ಲವೂ ಲಭಿಸ್ತದೆ. ಆಮೇಲೆ ಅವನ ಪ್ರೀತಿಗೆ ಅಂಜಿಕೆ ಇಲ್ಲ. ಎಷ್ಟೆಷ್ಟೋ ಭಕ್ತಾದಿಗಳ ಕಥೆ ಇದೆ. ಮೀರಾಬಾಯಿ ಇರ್ಬೋದು, ತುಳಸಿದಾಸರು ಇರ್ಬೋದು, ಏಕನಾಥರು ಇರಬಹುದು, ತುಕಾರಾಮರು ಇರಬಹುದು. ಸಾಕಷ್ಟು ಗಂಡಾಂತರಗಳಿಗೆ ಒಳಗಾಗ್ತಾರೆ. ಎಷ್ಟೋ ಮಂದಿ ಹಿಂಸೆ ಕೊಡ್ತಾರೆ. ಆದರೆ ಅವರು ಯಾವುದಕ್ಕೂ ಹೆದರುವುದಿಲ್ಲ. ತನ್ನ ಮನಸ್ಸೆಲ್ಲ ಭಗವಂತನಿಗೆ ಸಮರ್ಪಿತವಾಗಿರುವಾಗ ಹೇಗೋ ಭಕ್ತನನ್ನು ಕಾಪಾಡ್ತಾನೆ. ಅಥವಾ ಭಗವಂತನಿಗೋಸ್ಕರ ನನ್ನ ಜೀವ ಹೋದರೂ ಪರವಾಗಿಲ್ಲ. ಈ ರೀತಿಯ ಒಂದು ಅಪ್ರತಿಮವಾದಂಥ ಪ್ರೇಮ ಅವನನ್ನು ನಿರ್ಭಯನನ್ನಾಗಿ ಮಾಡ್ತದೆ. ಹಾಗಾಗಿ ಇದು ಎರಡನೆಯ ಭುಜ ಅಥವಾ ಎರಡನೆಯ ಕೋನ. ಪ್ರೀತಿಗೆ ಅಂಜಿಕೆ ಇಲ್ಲ. ಮೂರನೆಯದ್ದು, ಪ್ರೇಮಕ್ಕೆ ಪ್ರತಿಸ್ಪರ್ಧಿ ಇಲ್ಲ. ಇನ್ನೊಬ್ಬ ನನಗಿಂತ ಹೆಚ್ಚು ಭಕ್ತಿಯನ್ನು ಆಚರಿಸಿ ಭಕ್ತಿಯನ್ನು ಪಡಿತಾನೆ ಅಂತಾದರೆ, ಭಗವಂತನಿಗೆ ಕೃಪೆಗೆ ಪಾತ್ರನಾಗ್ತಾನೆ ಅಂತಂದರೆ ನನಗೇನು ಅದರಿಂದ ಹೊಟ್ಟೆ ಕಿಚ್ಚಾಗೋದಿಲ್ಲ, ಅಸೂಯೆ ಉಂಟಾಗೋದಿಲ್ಲ. ಯಾರು ಎಷ್ಟು ಬೇಕಾದರೂ ಭಕ್ತಿಯನ್ನು ಆಚರಿಸಲಿ, ಅವನ ಜೊತೆ ಸೇರಿಕೊಂಡು ನಾವು ಕೀರ್ತನೆ ಮಾಡ್ತೀವಿ, ಅವನ ಜೊತೆಗೆ ನಾವು ಭಕ್ತಿಯನ್ನು ಆಚರಿಸ್ತೇವೆ. ಬೇರೆ ಯಾವುದೋ ಹಂಗೂ ಇಲ್ಲದೆ, ಯಾವುದರ ಬಗ್ಗೂ ಈ ರೀತಿಯಲ್ಲಿ ಅಸೂಯೆ, ದ್ವೇಷ ಇತ್ಯಾದಿಗಳಿಗೆ ನಾವು ಒಳಗಾಗದೆ, ಅದಕ್ಕೆ ಕರುಬದೆ ಭಗವಂತನಿಗೋಸ್ಕರ ಮಾತ್ರವೇ ನಮ್ಮ ಜೀವನವನ್ನು ಮೀಸಲಾಗಿಡುತ್ತೇವೆ. ಅಂಥ ಪ್ರೇಮ, ಭಕ್ತಿ, ಅದು ಭಕ್ತನನ್ನು ಶೀಘ್ರವಾಗಿ ಭಗವಂತನ ಬಳಿಗೆ ಕರೆದುಕೊಂಡು ಹೋಗ್ತದೆ. ಇದು ಭಕ್ತಿಯೋಗದ ಪ್ರಧಾನಾಂಶಗಳು. ಇನ್ನು 4 ಯೋಗಗಳ ಸಮನ್ವಯ, ಅದನ್ನು ಸ್ವಾಮಿ ವಿವೇಕಾನಂದರು ಒತ್ತು ಕೊಟ್ಟು ಹೇಳ್ತಾರೆ. ಈ 4 ಯೋಗಗಳನ್ನು ನಾವು ಅನುಸರಿಸಬಹುದು, ಅಥವಾ ಅದರಲ್ಲಿ ಒಂದನ್ನು ನಮಗೆ ಯಾವುದು ಸೂಕ್ತವೆನಿಸ್ತದೋ ಅದನ್ನು ಸ್ವೀಕರಿಸಬಹುದು. ಸ್ವಾಮಿ ವಿವೇಕಾನಂದರು ರಾಜಯೋಗದ ಪೀಠಿಕೆಯ ಮೊದಲು ಒಂದು 4 ಮಾತುಗಳಲ್ಲಿ ಈ ಸಮನ್ವಯದ ವಿಚಾರವನ್ನು ಹೇಳ್ತಾರೆ. ಬಹಳ ಪ್ರಸಿದ್ಧವಾದ ಮಾತುಗಳು. ಅದನ್ನು ಇಲ್ಲಿ ಓದಿ ಹೇಳ್ತೀನಿ. ಸ್ವಾಮೀಜಿ ಹೇಳ್ತಾರೆ, ಪ್ರತಿಯೊಂದು ಆತ್ಮನಲ್ಲಿಯೂ ದಿವ್ಯತೆ ಹುದುಗಿರುವುದು. ಈ ಸೂಕ್ತವಾದ ದಿವ್ಯತೆಯನ್ನು ಬಾಹ್ಯ ಮತ್ತು ಆಂತರಿಕ ಪ್ರಕೃತಿಯ ನಿಗ್ರಹದಿಂದ ವ್ಯಕ್ತಪಡಿಸುವುದೇ ಜೀವನದ ಗುರಿ. ಇದನ್ನು ಕರ್ಮಯೋಗದಿಂದಾಗಲಿ, ಭಕ್ತಿಯೋಗದಿಂದಾಗಲಿ, ರಾಜಯೋಗದಿಂದಾಗಲಿ, ಜ್ಞಾನಯೋಗದಿಂದಾಗಲಿ, ಯಾವುದಾದರೂ ಒಂದು ಮಾರ್ಗದಿಂದ ಅಥವಾ ಎಲ್ಲ ಮಾರ್ಗಗಳ ಸಂಯೋಗದಿಂದ ಆಗಲಿ ಸಾಧಿಸಿ ಮುಕ್ತರಾಗಿ
ಇದೇ ಧರ್ಮದ ಸರ್ವಸ್ವ. ಸಿದ್ಧಾಂತ, ನಂಬಿಕೆ, ಬಾಹ್ಯಾಚಾರ, ಪವಿತ್ರ ಗ್ರಂಥ, ದೇವಸ್ಥಾನ, ವಿಗ್ರಹ ಇವೆಲ್ಲ ಗೌಣ. ಇದು ಸ್ವಾಮಿ ವಿವೇಕಾನಂದರ ಮಾತು. ಅವರು ಹೇಳ್ತಾರೆ, 4 ಯೋಗಗಳಲ್ಲಿ ಯಾವುದಾದರೂ ಒಂದು ಮಾರ್ಗವನ್ನು ಅನುಸರಿಸಿ ಅಥವಾ ಎಲ್ಲ ಮಾರ್ಗಗಳನ್ನು ಅನುಸರಿಸಿ. ಒಂದು ವೇಳೆ ನೀವು ಕರ್ಮಯೋಗವನ್ನು ಆಯ್ಕೆ ಮಾಡಿದರೆ ಭಕ್ತಿಯೋಗ, ರಾಜಯೋಗ, ಜ್ಞಾನಯೋಗ ಈ ಎಲ್ಲ ಮಾರ್ಗಗಳ ಒಳ್ಳೆಯ ಅಂಶಗಳನ್ನು, ನಿಮಗೆ ಹಿತ ಕಾಣುವ ಅಂಶಗಳನ್ನು ನೀವು ಸ್ವೀಕರಿಸಿ ಇದರ ಜೊತೆಗೆ ಸೇರಿಸಿಕೊಳ್ಳಿ. ಅಥವಾ ಜ್ಞಾನಯೋಗವನ್ನು ಅನುಸರಿಸುವುದಾಗಿದ್ದರೆ ರಾಜಯೋಗ, ಕರ್ಮಯೋಗ ಇತ್ಯಾದಿ ಯೋಗಗಳಿಂದ ಕೆಲವೊಂದು ಅಂಶಗಳನ್ನು ಜೊತೆಗೆ ಸೇರಿಸಿಕೊಳ್ಳಿ. ಹೀಗೆ ಸಮನ್ವಯ ಮಾಡಬಹುದು. ಒಂದು ಪ್ರಧಾನ, ಉಳಿದ ಅಂಶಗಳು ಸಹಕಾರಿಯಾಗಿ. ಅಥವಾ ಎಲ್ಲ ಮಾರ್ಗಗಳನ್ನು ಕೂಡ ಸೇರಿಸಿಕೊಳ್ಳಬಹುದು. ಉದಾಹರಣೆಗೆ ಎಲ್ಲ ಮಾರ್ಗಗಳನ್ನು ಅನುಸರಿಸುವಂಥವನು ಕರ್ಮಯೋಗ ಮಾಡಬೇಕು. ಹೇಗೆ? ಪ್ರತಿದಿನ ತಾನು ಕೆಲಸ ಮಾಡಲೇಬೇಕು ತನ್ನ ಜೀವನವನ್ನು ನಿರ್ವಹಿಸುವುದಕ್ಕೋಸ್ಕರ. ಆಗ ತನ್ನ ಎಲ್ಲ ಕರ್ಮವನ್ನು ಕೂಡ ಅನಾಸಕ್ತಿಯಿಂದ ಭಗವಂತನಿಗೆ ಸಮರ್ಪಣೆ ಎನ್ನುವ ರೀತಿಯಿಂದ ಅವನು ಮಾಡಬಹುದು. ಆಗ ಅದು ಕರ್ಮಯೋಗ ಆಗ್ತದೆ. ಅವನ ಅಂಗಡಿಯಲ್ಲಿ ವ್ಯಾಪಾರ ಮಾಡ್ತಿದ್ರು ಮನಸ್ಸಿನಲ್ಲಿ ಇದು ಭಗವಂತನ ಸೇವೆ ಅಂತ ಮಾಡ್ತಿದ್ರೆ ಅದು ಕರ್ಮಯೋಗ ಆಗುತ್ತೆ. ಅದೇ ರೀತಿಯಲ್ಲಿ ಅವನು ದಿನದ ಅನೇಕ ಕ್ಷಣಗಳಲ್ಲಿ ಹಲವಾರು ಜನರ ಜೊತೆಗೆ ಬೆರೆಯಬೇಕಾಗ್ತದೆ. ಆಗ ಅವನು ತಾನು ಎಲ್ಲರೂ ಕೂಡ ಭಗವಂತನ ಸ್ವರೂಪಿಗಳಾದ ಜೀವಿಗಳ ಜೊತೆಯಲ್ಲೇ ವ್ಯವಹರಿಸ್ತಾ ಇದ್ದೀನಿ, ಎಲ್ಲರೂ ಕೂಡ ಭಗವಂತನ ಅಂಶಗಳೇ ಆಗಿದ್ದಾರೆ ಅಂತ ಭಾವಿಸಿಕೊಂಡು ಅವರ ಜೊತೆಗೆ ಬದುಕಬಹುದು. ಇದು ಒಳ್ಳೆಯ ಕರ್ಮಯೋಗ ಆಗುತ್ತೆ. ಅದೇ ರೀತಿಯಲ್ಲಿ ಭಕ್ತಿಯನ್ನು ಆಚರಿಸಬಹುದು. ಪ್ರತಿಯೊಂದು ಕ್ಷಣದಲ್ಲೂ, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಎಲ್ಲವೂ ಭಗವಂತನ ಇಚ್ಛೆಯಿಂದಲೇ ಆಗುತ್ತಾ ಇದೆ. ಪ್ರತಿಯೊಂದು ಚಲನೆಯೂ ಭಗವದ್ ಇಚ್ಛೆಯಿಂದಲೇ ಆಗುತ್ತಾ ಇದೆ. ತನ್ನ ಕರ್ತವ್ಯ ತಾನು ಮಾಡುವುದೆಲ್ಲವೂ ಆ ಭಗವಂತನಿಗೆ ಸಮರ್ಪಣೆ. ಈ ರೀತಿ ಭಕ್ತಿಯೋಗವನ್ನು ಆಚರಿಸಬಹುದು. ಮನೆಯಲ್ಲೇ ಪೂಜೆಯನ್ನಾದರೂ ಮಾಡಬಹುದು, ಅದು ಭಕ್ತಿಯೋಗ ಆಗುತ್ತದೆ. ಪಾರಾಯಣ, ಜಪ, ಧ್ಯಾನ ಇವೆಲ್ಲವೂ ಮಾಡಬಹುದು. ಧ್ಯಾನ ಒಂದಿಷ್ಟು ಹೊತ್ತು ಕುಳಿತುಕೊಂಡು ಧ್ಯಾನ ಏಕಾಗ್ರಚಿತ್ತತೆಯಿಂದ ಧ್ಯಾನ ಮಾಡಬೇಕು, ಅದು ರಾಜಯೋಗವಾಗ್ತದೆ. ಶಾಸ್ತ್ರ ಗ್ರಂಥಗಳ ಪಠಣ, ಪಾರಾಯಣ, ಚಿಂತನೆ, ಮಂಥನ ಇದೆಲ್ಲವೂ ಜ್ಞಾನಯೋಗ ಆಗ್ತದೆ. ವಿವೇಕ ವೈರಾಗ್ಯಗಳನ್ನು ಹೊಂದಿರುವಂಥದ್ದು. ಈ ಎಲ್ಲ ರೀತಿಯಲ್ಲೂ ಕೂಡ ಜೀವನದ ಪ್ರತಿಯೊಂದು ಅಂಗಗಳನ್ನು ನಾವು ಈ ರೀತಿಯಲ್ಲಿ ಆಧ್ಯಾತ್ಮೀಕರಿಸಿದರೆ ಈ 4 ಯೋಗಗಳನ್ನು ಕೂಡ ನಾವು ಅನುಸರಿಸಿದ ಹಾಗಾಗ್ತದೆ. ಮುಖ್ಯ ಏನು ಅಂತಂದರೆ, ಹೀಗೆ ಅನುಸರಿಸುವುದಕ್ಕೆ ಮುನ್ನ ಈ 4 ಯೋಗಗಳು ಯಾವುವು, ಅವುಗಳ ವಿಶೇಷತೆ ಏನು, ಎಷ್ಟನ್ನು ನಾನು ಅನುಸರಿಸಬಹುದು, ಹೇಗೆ ಅನುಸರಿಸಬೇಕು, ಇವನ್ನೆಲ್ಲ ತಿಳಿದುಕೊಳ್ಳುವುದು ಬಹಳ ಮುಖ್ಯ. ಆದ್ದರಿಂದ ಸ್ವಾಮಿ ವಿವೇಕಾನಂದರು ಹೇಳಿರುವ ಈ 4 ಯೋಗಗಳ ಸಮನ್ವಯವನ್ನು ನಾವು ಸ್ಪಷ್ಟವಾಗಿ ಓದಿ ತಿಳಿದುಕೊಂಡು ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಅವು ನಮ್ಮ ಜೀವನಕ್ಕೆ ಒಂದು ಹೊಸ ದಿಕ್ಕನ್ನು ತೋರಿಸ್ತವೆ. ವಿಶೇಷವಾಗಿ ಯುವಕರು ಈ ಎಲ್ಲ ಬಗೆಯ ಯೋಗಗಳ ಸಮನ್ವಯವನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಅದರಿಂದ ಅವರಿಗೂ ಅವರ ಸುತ್ತಮುತ್ತ ಇರುವ ಸಮಾಜಕ್ಕೂ ಒಟ್ಟಾರೆಯಾಗಿ ಪ್ರಪಂಚಕ್ಕೂ ಒಳ್ಳೆಯದಾಗ್ತದೆ. ಸ್ವಾಮಿ ವಿವೇಕಾನಂದರು ಹೇಳಿಕೊಟ್ಟಿರುವಂಥ ಈ ಎಲ್ಲ ತತ್ವಗಳು ಕೂಡ ಯಾವುದೋ ಜಾತಿ, ಪಂಥ, ಧರ್ಮ, ಒಂದು ಪಂಗಡಕ್ಕೆ ಸೀಮಿತವಾದದ್ದಲ್ಲ. ವಿಶ್ವವ್ಯಾಪಕವಾದಂಥ ಈ ತತ್ವಗಳನ್ನು ಎಷ್ಟು ಅನುಸರಿಸ್ತೇವೋ, ಎಷ್ಟೆಷ್ಟು ನಾವು ಪ್ರಪಂಚಕ್ಕೆ ಅದನ್ನು ಪ್ರಚಾರ ಮಾಡ್ತೇವೋ ಅಷ್ಟು ಸ್ವಾಮೀಜಿಯವರ ಆ ಶ್ರೇಷ್ಠ ತತ್ವಗಳು ಜಗತ್ತಿಗೆ ಒಳ್ಳೆಯದನ್ನು ಮಾಡ್ತದೆ. ನಾವು ಇದರಲ್ಲಿ ಒಂದು ಭಾಗ ವಹಿಸಿದರೆ ಸಿಂಧುವಿನಲ್ಲಿ ಬಿಂದು ಸೇರಿಕೊಂಡ ಹಾಗೆ ಸ್ವಾಮಿ ವಿವೇಕಾನಂದರ ವಿಶಾಲವಾದ ಒಂದು ಭಾವಸಾಗರದಲ್ಲಿ ನಾವು ಕೂಡ ಒಂದು ಭಾಗವಾಗ್ತೇವೆ. ಹಾಗಾದರೆ ನಮ್ಮ ಜೀವನ ಪವಿತ್ರವಾಗ್ತದೆ. ಇದಕ್ಕೆ ಸ್ವಾಮಿ ವಿವೇಕಾನಂದರ ಪ್ರೇರಣೆ, ಅವರ ಸ್ಫೂರ್ತಿ, ಅವರ ಕೃಪೆ ನಮ್ಮ ಮೇಲೆ ಆಗಲಿ ಅಂತ ಪ್ರಾರ್ಥಿಸ್ತಾ ಈ ಸ್ವಾಮಿ ವಿವೇಕಾನಂದರ ಯೋಗ ಸಮನ್ವಯವನ್ನು ಕುರಿತ ಈ ಚಿಂತನೆಯನ್ನು ಇಲ್ಲಿಗೆ ಸಮಾಪ್ತಿಗೊಳಿಸೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಶ್ರೀರಾಮಕೃಷ್ಣಾರ್ಪಣಮಸ್ತು. ಇಂದಿನ ಉಪನ್ಯಾಸವನ್ನು ನಡೆಸಿಕೊಟ್ಟಂಥ ಪೂಜ್ಯ ಸ್ವಾಮಿ ಜ್ಞಾನ ಯೋಗಾನಂದಜಿ ಮಹಾರಾಜರು
ಆ ಉಪನ್ಯಾಸದ ಶೀರ್ಷಿಕೆ ತಕ್ಕಂತೆ ಅತ್ಯಂತ ಸರಳವಾಗಿ ಪ್ರತಿಯೊಬ್ಬರಿಗೂ ಅರ್ಥವಾಗುವಂತೆ ತಿಳಿಸಿಕೊಟ್ಟರು. ಆನ್ಲೈನ್ನಲ್ಲಿ ಭಾಗವಹಿಸಿದ ಎಲ್ಲ ಭಕ್ತವೃಂದದ ಪರವಾಗಿ ಹಾಗೂ ಆಶ್ರಮದ ಪರವಾಗಿ ಪೂಜ್ಯ ಸ್ವಾಮಿಯವರಿಗೆ ಅನಂತ ಪ್ರಣಾಮಗಳು. ಅವರು ತಮ್ಮ ಅತ್ಯಂತ ಬಿಡುವಿಲ್ಲದ ವೇಳಾಪಟ್ಟಿಯಲ್ಲಿಯೂ ಕೂಡ ಈ ಒಂದು ಉಪನ್ಯಾಸವನ್ನು ನೀಡಲು ಒಪ್ಪಿರುವುದು ನಮ್ಮೆಲ್ಲರ ಭಾಗ್ಯ. ಮತ್ತೊಮ್ಮೆ ಅವರಿಗೆ ಎಲ್ಲರ ಪರವಾಗಿ ಪ್ರಣಾಮಗಳು. ನಾಳೆ ಇದೇ ಸಮಯಕ್ಕೆ ಪೂಜ್ಯ ಸ್ವಾಮಿ ವೀರೇಶಾನಂದಜಿ ಮಹಾರಾಜರು, ಸಂಪಾದಕರು ಪ್ರಬುದ್ಧ ಭಾರತ, ನಮ್ಮ ಮಹಾಸಂಘದ ಇಂಗ್ಲಿಷ್ ಮಾಸಪತ್ರಿಕೆ, ಅದ್ವೈತಾಶ್ರಮ ಮಾಯಾವತಿ ಇವರು ಸ್ವಾಮಿ ವಿವೇಕಾನಂದರ ಮಾನವತಾವಾದ ಈ ವಿಷಯದ ಕುರಿತಾಗಿ ಮಾತನಾಡಲಿದ್ದಾರೆ. ತಾವೆಲ್ಲರೂ ಅದರ ಪ್ರಯೋಜನವನ್ನು ಪಡೆದುಕೊಳ್ಳಬೇಕೆಂದು ಆಶಿಸುತ್ತೇನೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸದ್. ಶ್ರೀರಾಮಕೃಷ್ಣಾರ್ಪಣಮಸ್ತು.